ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡುವ ಮೂಲಕ ನಮಗೆ ಬೆಂಬಲವನ್ನ ನೀಡಿ. ಈ ನಮ್ಮ ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಸಹಕಾರವಿರಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮೇಷರಾಶಿಯವರ ಗೆಲುವಿನ ಹಾದಿಯಲ್ಲಿ ಅಡೆತಡೆಗಳು ಬರುವುದು ನಿಲ್ಲಿಸಲು ಅಲ್ಲ, ನಿಮ್ಮ ವೇಗವನ್ನ ಪರೀಕ್ಷಿಸಲು. ಸಣ್ಣ ಪುಟ್ಟ ಹಿನ್ನಡೆಗಳಿಗೆ ಎಂದಿಗೂ ಕೂಡ ಧೃತಿಗೆಡಬೇಡಿ. ಇತಿಹಾಸ ಸೃಷ್ಟಿಸಿದವರೆಲ್ಲರೂ ಸವಾಲನ್ನ ಗೆದ್ದು ಬಂದವರೇ ಹೊರತು ಸುಲಭದ ಹಾದಿಯಲ್ಲಿ ಸಾಗಿದವರಲ್ಲ. ನಿಮ್ಮ ಶ್ರಮ, ಪ್ರಾಮಾಣಿಕತೆ ಮತ್ತು ಆತ್ಮವಿಶ್ವಾಸ ನಿಮ್ಮ ಜೊತೆಗಿರುವ ಯಾವ ಗುರಿಯೂ ಕೂಡ ಅಸಾಧ್ಯವಲ್ಲ. ನಿಮ್ಮ ಸಾಮರ್ಥ್ಯದ ಮೇಲೆ ನಿಮಗಿರುವಂತಹ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಕತ್ತಲೆಯ ನಂತರ ಬೆಳಕು ಬಂದೇ ಬರುತ್ತದೆ. ಧೈರ್ಯದಿಂದ ಹೆಜ್ಜೆಯನ್ನ ಮುಂದಿಡಿ. ಪ್ರತಿಯೊಂದು ದಿನವನ್ನು ಹೊಸ ಆರಂಭವೆಂದು ಸ್ವೀಕರಿಸಿ. ಆಗ ಜಯ ಖಂಡಿತವಾಗಿಯೂ ನಿಮ್ಮದಾಗುವಂತದ್ದು. ಗೆಲುವಿನ ಹಾದಿಯಲ್ಲಿ ಅಡೆತಡೆಗಳು ಬರುವುದು ನಿಲ್ಲಿಸಲು ಅಲ್ಲ, ನಿಮ್ಮ ವೇಗವನ್ನ ಪರೀಕ್ಷಿಸಲು ಎಂಬುದನ್ನ ನೆನಪಿನಲ್ಲಿಟ್ಕೊಳ್ಬೇಕಾಗುತ್ತೆ. ಮೇಷರಾಶಿಯವರಾದ ನೀವು ನೈಸರ್ಗಿಕವಾಗಿಯೇ ಅಂಜದಂತಹ ಧೀರರು ಮತ್ತು ಕಾರ್ಯತತ್ಪರರು. ನಿಮ್ಮಲ್ಲಿರುವಂತಹ ಅದಮ್ಯ ಉತ್ಸಾಹ ಮತ್ತು ನಾಯಕತ್ವದ ಗುಣವೇ ನಿಮ್ಮ ನಿಜವಾದಂತಹ ಬಲ. ಜೀವನದಲ್ಲಿ ಕೆಲವೊಮ್ಮೆ ಪರಿಸ್ಥಿತಿಗಳು ನಿಮ್ಮ ನಿಯಂತ್ರಣದಲ್ಲಿ ಇರುವುದಿಲ್ಲ, ಆದರೆ ಆ ಪರಿಸ್ಥಿತಿಯನ್ನ ನಾವು ಹೇಗೆ ಎದುರಿಸುತ್ತೇವೆ ಎಂಬುದು ನಮ್ಮ ಕೈಯಲ್ಲಿ ಇರುವಂತದ್ದನ್ನ ನೀವು ಕಾಣುವಂತದ್ದಾಗುತ್ತೆ. ಮನೆಯಲ್ಲಿ ಸುಖ ಶಾಂತಿ ನೆಲೆಸಿರುವಂತಹ ದಿನ, ಹಬ್ಬ ಹರಿದಿನಗಳ ಅಥವಾ ಸಂಭ್ರಮದ ವಾತಾವರಣ ಮನೆಯಲ್ಲಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಪ್ರೀತಿ, ಗೌರವ ಮತ್ತು ಬಾಂಧವ್ಯ ಕೂಡ ಹೆಚ್ಚಾಗುವಂತದ್ದು. ಮಕ್ಕಳ ವಿದ್ಯಾಭ್ಯಾಸದ ಪ್ರಗತಿಯಿಂದ ನಿಮ್ಮ ಮನಸ್ಸಿಗೆ ನೆಮ್ಮದಿಯು ಕೂಡ ಸಿಗುವಂತದ್ದು. ಪೋಷಕರ ಆರೋಗ್ಯ ಉತ್ತಮವಾಗಿರುವಂತದ್ದು. ಇನ್ನು ದಿನವಿಡೀ ಲವಲವಿಕೆಯಿಂದ ಕೂಡಿರುತ್ತೀರಿ. ಅಧಿಕ ಕೆಲಸದಿಂದಾಗಿ ಸಂಜೆಯ ವೇಳೆಗೆ ಸ್ವಲ್ಪ ದೈಹಿಕ ಆಯಾಸ ಅಥವಾ ಕಾಲಿನ ನೋವು ಕಾಣಿಸಿಕೊಳ್ಳಬಹುದು. ಸಮತೋಲಿತ ಆಹಾರವನ್ನ ಸೇವನೆಯನ್ನ ಮಾಡಿ ಮತ್ತು ಕಾಲ ಕಾಲಕ್ಕೆ ಸಾಕಷ್ಟು ನೀರನ್ನ ಕುಡಿಯುವುದನ್ನ ಮರೆಯುವ ಹಾಗಿಲ್ಲ. ಇನ್ನು ಶುಕ್ರವಾರದ ಪ್ರಭಾವದಿಂದ ಧನ ಆಗಮನಕ್ಕೆ ಇದ್ದ ಅಡೆತಡೆಗಳು ನಿವಾರಣೆಯಾಗಲಿವೆ. ಹಳೆಯ ಸಾಲದ ಹಣ ವಾಪಸ್ ಬರುವ ಸಾಧ್ಯತೆ ಇದೆ. ಸ್ಥಿರಾಸ್ತಿ ಅಥವಾ ಚಿನ್ನದ ಮೇಲಿನ ಹೂಡಿಕೆಗೆ ದಿನವು ಅನುಕೂಲಕರವಾಗಿದೆ. ಗೃಹೋಪಯೋಗಿ ವಸ್ತುಗಳು ಅಥವಾ ಸೌಂದರ್ಯವರ್ಧಕ ಖರೀದಿಗೆ ಹಣ ಕೂಡ ವ್ಯಯವಾಗಬಹುದು. ಇನ್ನು ಪಾಲುದಾರಿಕೆ ವ್ಯವಹಾರಗಳಲ್ಲಿ ಲಾಭ ಹೆಚ್ಚಾಗಲಿದೆ. ಹೊಸ ಸಂಪರ್ಕಗಳು ಮತ್ತು ಗ್ರಾಹಕರ ಜೊತೆಗಿನ ಮಾತುಕತೆ ಯಶಸ್ವಿಯಾಗಲಿದೆ. ಕಚೇರಿಯಲ್ಲಿ ಅನಗತ್ಯ ವಾದ ವಿವಾದಗಳಿಂದ ದೂರವಿರಬೇಕಾಗುತ್ತೆ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವನ್ನ ಕೊಡಬೇಕು. ಕೆಲಸದ ಸ್ಥಳದಲ್ಲಿ ನಿಮ್ಮ ವೇಗ ಮತ್ತು ನಿರ್ಧಾರ ತೆಗೆದುಕೊಳ್ಳುವಂತಹ ಸಾಮರ್ಥ್ಯವು ಉತ್ತಮ ಫಲಿತಾಂಶವನ್ನ ನೀಡಲಿದೆ. ಹೊಸ ಜವಾಬ್ದಾರಿಗಳು ನಿಮ್ಮನ್ನ ಹುಡುಕಿಕೊಂಡು ಕೂಡ ಬರುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇನ್ನು ಶುಕ್ರವಾರದ ಈ ದಿನ ಬೆಳಗ್ಗೆ ಸ್ನಾನದ ನಂತರ ಮಹಾಲಕ್ಷ್ಮಿ ಅಷ್ಟಕಂ ಪಠಿಸಿ ಅಥವಾ ತುಪ್ಪದ ದೀಪವನ್ನ ಹಚ್ಚಿ ನಮಸ್ಕರಿಸಬೇಕಾಗುತ್ತೆ. ಇನ್ನು ಮಂಗಳನ ಅನುಗ್ರಹಕ್ಕಾಗಿ ಹನುಮಾನ್ ಚಾಲಿಸವನ್ನ ಭಕ್ತಿಯಿಂದ ಪಠಣೆಯನ್ನ ಮಾಡಿ. ಇನ್ನು ಬಿಳಿ ಬಣ್ಣದ ಸಿಹಿ ತಿಂಡಿ, ಅಕ್ಕಿ ಅಥವಾ ಸಕ್ಕರೆಯನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಿ. ಮುಂಜಾನೆ ಪೂಜೆಯ ನಂತರ ಶ್ರೀಗಂಧ ಅಥವಾ ನೈಸರ್ಗಿಕ ಸುಗಂಧ ದ್ರವ್ಯವನ್ನ ಬಳಸಬೇಕಾಗುತ್ತೆ. ಇದು ಸಕಾರಾತ್ಮಕ ಶಕ್ತಿಯನ್ನ ಹೆಚ್ಚಿಸುವಂತದ್ದು. ವೃಷಭರಾಶಿಯವರ ಬಂಡೆಯಂತಹ ದೃಢತೆ ಮತ್ತು ನದಿಯಂತಹ ತಾಳ್ಮೆ ಇದ್ದರೆ ಜಗತ್ತಿನ ಯಾವುದೇ ಗುರಿಯನ್ನ ಕೂಡ ತಲುಪಲು ಸಾಧ್ಯವಾಗ್ತದೆ. ನೆನಪಿಡಿ, ನಿಧಾನವಾಗಿ ಸಾಗಿದರೂ ಸರಿಯಾದ ದಿಕ್ಕಿನಲ್ಲಿ ಸಾಗುವ ಹೆಜ್ಜೆಯೇ ಗೆಲುವನ್ನ ತಂದುಕೊಡುತ್ತದೆ. ಯಾವುದೇ ಕ್ಷಣಿಕ ವೈಫಲ್ಯಗಳಿಗೆ ಎದೆಗುಂದಬೇಡಿ. ಮಣ್ಣಿನಲ್ಲಿ ಹೂತ ಬೀಜವು ತಾಳ್ಮೆಯಿಂದ ಕಾಯ್ದು ಹೆಮ್ಮರವಾಗುವಂತೆ ನಿಮ್ಮ ಪರಿಶ್ರಮವು ಒಂದೇ ದಿನ ಅದ್ಭುತ ಫಲವನ್ನ ನೀಡುತ್ತದೆ. ನಿಮ್ಮ ಸಾಮರ್ಥ್ಯವನ್ನ ಯಾರೊಂದಿಗೂ ಕೂಡ ಹೋಲಿಸಿಕೊಳ್ಳಬೇಡಿ. ನಿಮ್ಮ ಒಳಗಿರುವ ಆತ್ಮವಿಶ್ವಾಸವನ್ನ ಎಂದಿಗೂ ಕೂಡ ಕುಗ್ಗಲು ಬಿಡಬೇಡಿ. ಶ್ರಮ, ನಂಬಿಕೆ ಮತ್ತು ಸಕಾರಾತ್ಮಕ ಮನೋಭಾವ ನಿಮ್ಮೊಂದಿಗಿರುವಾಗ ವಿಜಯವು ಖಂಡಿತ ನಿಮ್ಮದೇ ಆಗಿರುತ್ತದೆ. ನಿಮ್ಮ ಕನಸುಗಳನ್ನ ನನಸಾಗಿಸಿಕೊಳ್ಳಬೇಕಾಗುತ್ತೆ. ವೃಷಭ ರಾಶಿಯವರಾದ ನೀವು ಕಠಿಣ ಪರಿಶ್ರಮ, ಪ್ರಾಮಾಣಿಕತೆ ಮತ್ತು ಅಚಲವಾದ ನಿಷ್ಠೆಗೆ ಹೆಸರಾದವರು. ಜೀವನದಲ್ಲಿ ಎಷ್ಟೇ ಸವಾಲುಗಳು ಎದುರಾದರೂ ನಿಮ್ಮ ಗುರಿಯಿಂದ ನೀವು ಹಿಂದೆ ಸರಿಯುವುದಿಲ್ಲ. ನಿಮ್ಮಲ್ಲಿರುವಂತಹ ಸಹನೆ ಮತ್ತು ತಾಳ್ಮೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿಯಾಗಿದೆ. ಇಂದು ಅತಿಯಾದ ಸಿಹಿ ಮತ್ತು ಜಿಡ್ಡಿನ ಪದಾರ್ಥಗಳ ಸೇವನೆಯನ್ನ ಕಡಿಮೆ ಮಾಡಬೇಕಾಗುತ್ತೆ. ಸಮಯಕ್ಕೆ ಸರಿಯಾಗಿ ಊಟ ಮತ್ತು ವಿಶ್ರಾಂತಿಯನ್ನ ಪಡೆಯಬೇಕಾಗುತ್ತೆ. ಕುತ್ತಿಗೆ, ಗಂಟಲು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಸಾಮಾನ್ಯವಾಗಿ ಆರೋಗ್ಯ ಉತ್ತಮವಾಗಿರುತ್ತದೆ ಮತ್ತು ಮಾನಸಿಕ ನೆಮ್ಮದಿಯು ಕೂಡ ಇರುವಂತದ್ದನ್ನ ಕಾಣ್ತೀರ. ಇನ್ನು ಕುಟುಂಬದಲ್ಲಿ ಧಾರ್ಮಿಕ ಅಥವಾ ಮಂಗಳ ಕಾರ್ಯಕ್ರಮಗಳ ಬಗ್ಗೆ ಮಾತುಕತೆ ನಡೆಸುವಂತಹ ಸಾಧ್ಯತೆ ಇದೆ.
ಸಂಗಾತಿಯೊಂದಿಗೆ ಪರಸ್ಪರ ಹೊಂದಾಣಿಕೆ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ. ಇಬ್ಬರು ಒಟ್ಟಾಗಿ ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳುವಿರಿ. ಮನೆಯಲ್ಲಿ ಶಾಂತಿ, ನೆಮ್ಮದಿ ಮತ್ತು ಪ್ರೀತಿಯ ವಾತಾವರಣವಿರುತ್ತದೆ. ಹಿರಿಯರ ಬೆಂಬಲ ಸದಾ ನಿಮ್ಮೊಂದಿಗಿರುವಂತದ್ದು. ಇನ್ನ ದೀರ್ಘಕಾಲೀನ ಹೂಡಿಕೆಗಳು, ಸ್ಥಿರಾಸ್ತಿ ಅಥವಾ ಚಿನ್ನದ ಮೇಲಿನ ಹೂಡಿಕೆಗೆ ಇಂದು ಯೋಚಿಸಲು ಸೂಕ್ತವಾಗಿರುವಂತಹ ದಿನ. ಗೃಹೋಪಯೋಗಿ ವಸ್ತುಗಳು ಅಥವಾ ಮನೆಯ ಸೌಕರ್ಯಗಳಿಗಾಗಿ ಖರ್ಚು ಉಂಟಾಗಬಹುದು, ಆದರೆ ಅದು ಸಾರ್ಥಕ ಎನಿಸಲಿದೆ. ಇನ್ನು ಶುಕ್ರವಾರದ ಶುಭ ದಿನದಂದು ಲಕ್ಷ್ಮೀ ದೇವಿಯ ಕೃಪೆಯಿಂದ ಆರ್ಥಿಕ ಹರಿವು ಕೂಡ ಉತ್ತಮವಾಗಿರುವಂತದ್ದು. ಇನ್ನು ಹೊಸ ಜವಾಬ್ದಾರಿಗಳು ಬಂದಾಗ ಹಿಂಜರಿಯಬೇಡಿ. ಬದಲಾವಣೆಗಳಿಗೆ ಹೊಂದಿಕೊಳ್ಳಲು ಸಿದ್ಧರಾಗಬೇಕು. ಕೃಷಿ, ಭೂಮಿ, ರಿಯಲ್ ಎಸ್ಟೇಟ್ ಹಾಗೂ ಸೌಂದರ್ಯವರ್ಧಕ ವ್ಯಾಪಾರಸ್ಥರಿಗೆ ಉತ್ತಮ ಲಾಭ ಮತ್ತು ಹೊಸ ಗ್ರಾಹಕರ ಸಂಪರ್ಕ ಸಿಗಲಿದೆ. ನಿಮ್ಮ ನಿರಂತರ ಪರಿಶ್ರಮ ಮತ್ತು ಶಿಸ್ತಿಗೆ ಕಚೇರಿಯಲ್ಲಿ ಮೆಚ್ಚುಗೆ ದೊರೆಯಲಿದೆ. ಬಾಕಿ ಉಳಿದಿರುವ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳುವಂತದ್ದನ್ನ ನೋಡ್ತೀರಾ. ಇನ್ನ ಶುಕ್ರವಾರದಂದು ಬೆಳಗ್ಗೆ ಶುಭ್ರವಾದ ಬಿಳಿ ಅಥವಾ ತಿಳಿ ಬಣ್ಣದ ಬಟ್ಟೆಯನ್ನ ಧರಿಸಿ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನ ಹಚ್ಚಿ ಕಮಲದ ಹೂವು ಅಥವಾ ಬಿಳಿ ಹೂಗಳನ್ನ ಅರ್ಪಿಸಬೇಕಾಗುತ್ತೆ. ಇನ್ನ ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ ಕನಿಷ್ಠ 108 ಬಾರಿ ಪಠಣೆಯನ್ನ ಮಾಡಿ. ಇನ್ನ ಹಸುವಿಗೆ ಹಸಿರು ಬೆಲ್ಲ, ಹಸಿರು ಹುಲ್ಲು, ಬೆಲ್ಲ ಅಥವಾ ಬಾಳೆಹಣ್ಣು ನೀಡಿ ನಮಸ್ಕರಿಸಿ. ಇದು ಶುಕ್ರ ಮತ್ತು ಗುರುಗ್ರಹದ ಶುಭ ಫಲಗಳನ್ನ ವೃದ್ಧಿಸುವಂತದ್ದಾಗ್ತದೆ. ಮಿಥುನ ರಾಶಿ. ಮಿಥುನ ರಾಶಿಯವರ ಬುದ್ಧಿವಂತಿಕೆಯು ಜ್ಞಾನದಲ್ಲಷ್ಟೇ ಅಲ್ಲ, ಸಂದರ್ಭಕ್ಕೆ ತಕ್ಕಂತೆ ಬದಲಾಗಿ ಗೆಲ್ಲುವ ಸಾಮರ್ಥ್ಯದಲ್ಲಿದೆ. ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಬೆಳೆಯುವವರು ಕೇವಲ ಶ್ರಮ ಪಡುವವರಲ್ಲ, ಬದಲಿಗೆ ಸ್ಮಾರ್ಟ್ ಆಗಿ ಆಲೋಚಿಸುವವರು. ನಿಮ್ಮ ಆಲೋಚನೆಗಳಿಗೆ ರೆಕ್ಕೆಯನ್ನ ಕಟ್ಟಿ ನಿಮ್ಮ ಕನಸುಗಳ ದಿಕ್ಕಿನಲ್ಲಿ ದೃಢ ಹೆಜ್ಜೆಯನ್ನ ಇಡಿ. ಇತರರು ನಿಮ್ಮನ್ನ ಅಪಾರ್ಥ ಮಾಡಿಕೊಂಡರೂ ಅಥವಾ ನಿಮ್ಮ ವೇಗವನ್ನ ತಡೆಯಲು ಯತ್ನಿಸಿದರೂ ಕೂಡ ಧೃತಿಗೆಡಬೇಡಿ. ನೀವು ಕಲಿಕೆಯನ್ನ ನಿಲ್ಲಿಸದಿದ್ದರೆ ಈ ಪ್ರಪಂಚದಲ್ಲಿ ನಿಮ್ಮನ್ನ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ನಿಮ್ಮ ಪ್ರತಿಭೆ ನಿಮ್ಮ ಆಯುಧ, ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಕವಚವಾಗಿದೆ. ನಿಮ್ಮ ಗುರಿಯನ್ನ ಸ್ಪಷ್ಟವಾಗಿ ಇಟ್ಟುಕೊಳ್ಳಿ. ನಿಮ್ಮ ಮಾತು ಮತ್ತು ಕೃತಿಗಳಿಂದ ಜಗತ್ತನ್ನ ಗೆದ್ದು ತೋರಿಸಬೇಕಾಗತ್ತೆ. ಇನ್ನ ಮಿಥುನ ರಾಶಿಯವರಾದ ನಿಮ್ಮಲ್ಲಿ ಅಪಾರವಾದಂತಹ ಬುದ್ಧಿಶಕ್ತಿ, ಹೊಂದಾಣಿಕೆಯ ಗುಣ ಮತ್ತು ಅದ್ಭುತ ಸಂವಹನ ಕಲೆ ಇದೆ. ನಿಮ್ಮ ಮನಸ್ಸು ಹೊಸ ಆಲೋಚನೆಗಳ ಸಾಗರ. ಜೀವನದಲ್ಲಿ ಎದುರಾಗುವ ಸವಾಲುಗಳಿಗೆ ಹೆದರದೆ ನಿಮ್ಮ ಬುದ್ಧಿವಂತಿಕೆಯಿಂದ ಅವುಗಳನ್ನ ಹೊಸ ಅವಕಾಶಗಳನ್ನಾಗಿ ಪರಿವರ್ತಿಸಿಕೊಳ್ಳುವಂತಹ ಶಕ್ತಿ ನಿಮಗಿರುವಂತದ್ದು. ಆರ್ಥಿಕ ಪರಿಸ್ಥಿತಿ ಸುಧಾರಿಸಲಿದ್ದು ನಿರೀಕ್ಷಿತ ಧನ ಆಗಮನವಿರುತ್ತದೆ. ಷೇರು ಮಾರುಕಟ್ಟೆ ಅಥವಾ ಸಣ್ಣ ಉಳಿತಾಯ ಯೋಜನೆಗಳಲ್ಲಿ ಹೂಡಿಕೆ ಮಾಡಲು ತಜ್ಞರ ಅಥವಾ ಹಿರಿಯರ ಸಲಹೆಯನ್ನ ಪಡೆದುಕೊಳ್ಳಿ. ಗ್ಯಾಜೆಟ್ಗಳು ಅಥವಾ ತಂತ್ರಜ್ಞಾನ ಸಂಬಂಧಿತ ವಸ್ತುಗಳ ಖರೀದಿಗೆ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಅಗತ್ಯಕ್ಕೆ ತಕ್ಕಂತೆ ಮಾತ್ರ ವೆಚ್ಚವನ್ನ ಮಾಡಬೇಕಾಗತ್ತೆ. ಇನ್ನು ಒಮ್ಮೆಲೆ 10 ಕೆಲಸಗಳನ್ನ ಕೈಗೆತ್ತಿಕೊಂಡು ಗೊಂದಲಕ್ಕೀಡಾಗಬೇಡಿ. ಆದ್ಯತೆಯ ಮೇರೆಗೆ ಒಂದೊಂದೇ ಕೆಲಸವನ್ನ ಪೂರ್ಣಗೊಳಿಸಿ. ವ್ಯಾಪಾರಸ್ಥರಿಗೆ ಹೊಸ ವ್ಯವಹಾರ ಅಥವಾ ಯೋಜನೆಗಳನ್ನ ಪ್ರಾರಂಭಿಸಲು ಶುಭವಾದಂತಹ ದಿನ. ಹೊಸ ಗ್ರಾಹಕರು ದೊರೆಯುವ ಸಾಧ್ಯತೆಯೂ ಕೂಡ ಇರುವಂತದ್ದು. ನಿಮ್ಮ ಸಂವಹನ ಕಲೆ ಮತ್ತು ಸಮಯ ಪ್ರಜ್ಞೆ ಕಚೇರಿಯಲ್ಲಿ ಎಲ್ಲರ ಗಮನವನ್ನ ಸೆಳೆಯಲಿದೆ. ಮಾರ್ಕೆಟಿಂಗ್ ಮತ್ತು ವ್ಯಾಪಾರ ಕ್ಷೇತ್ರದಲ್ಲಿ ಇರುವಂತವರಿಗೆ ಹೊಸ ಅವಕಾಶಗಳು ಕೂಡ ಸಿಗುವಂತದ್ದು. ಇನ್ನು ಮನೆಯಲ್ಲಿ ಹಾಸ್ಯ, ಉಲ್ಲಾಸ ಮತ್ತು ಪ್ರೀತಿಯ ವಾತಾವರಣವಿರುತ್ತದೆ. ಒಡ ಹುಟ್ಟಿದವರೊಂದಿಗೆ ಬಾಂಧವ್ಯ ಕೂಡ ಗಟ್ಟಿಯಾಗುತ್ತದೆ. ಹಳೆಯ ಮಿತ್ರರನ್ನ ಭೇಟಿಯಾಗುವ ಅಥವಾ ಅವರೊಂದಿಗೆ ಸಂವಹನ ನಡೆಸುವ ಯೋಗವಿದೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮಾತನಾಡುವುದರಿಂದ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು ದೂರವಾಗಿ ಪ್ರೀತಿ ಹೆಚ್ಚಾಗುತ್ತದೆ. ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಲವಲವಿಕೆಯಿಂದ ಇರುತ್ತೀರಿ. ಅತಿಯಾದ ಆಲೋಚನೆಗಳಿಂದ ನರಗಳ ಆಯಾಸ, ಕುತ್ತಿಗೆ ಅಥವಾ ಭುಜದ ನೋವು ಕಾಣಿಸಿಕೊಳ್ಳಬಹುದು. ದಿನನಿತ್ಯ ಪ್ರಾಣಾಯಾಮ, ಉಸಿರಾಟದ ವ್ಯಾಯಾಮ ಮತ್ತು ಸಾಕಷ್ಟು ನಿದ್ರೆಗೆ ಒತ್ತನ್ನ ನೀಡಬೇಕಾಗುತ್ತೆ ಇಂದಿನ ದಿವಸ ನೀವು. ಇನ್ನ ದಿನದಂದು ಹಸಿರು ಬಣ್ಣದ ಬಟ್ಟೆ ಧರಿಸಿ ಅಥವಾ ಹಸಿರು ಕರವಸ್ತ್ರವನ್ನ ಜೇಬಿನಲ್ಲಿಟ್ಕೊಳ್ಬೇಕಾಗತ್ತೆ. ಇನ್ನು ಹೆಸರು ಕಾಳು ಅಥವಾ ಹಸಿರು ತರಕಾರಿಗಳನ್ನ ಅಗತ್ಯವಿರುವವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು, ಪಾಲಕ್ ಸೊಪ್ಪು ಅಥವಾ ಬಾಳೆಹಣ್ಣು ತಿನ್ನಿಸುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗಿ ಬುದ್ಧಿಶಕ್ತಿ ವೃದ್ಧಿಸುವಂತದ್ದು. ಇನ್ನ ದಿನದಂದು
ಬುಧನ ಅನುಗ್ರಹ ಮತ್ತು ಕಾರ್ಯಸಿದ್ಧಿಗಾಗಿ ಗಣೇಶನಿಗೆ ಗರಿಕೆಯನ್ನು ಅರ್ಪಿಸಬೇಕಾಗತ್ತೆ ನೀವು. ಕಟಕ ರಾಶಿಯವರ ನದಿಯ ನೀರಿನಂತೆ ಪ್ರಶಾಂತವಾಗಿರಿ, ಆದರೆ ಎದುರಾಗುವ ಬಂಡೆಗಳನ್ನ ಸೆಳಿಕೊಂಡು ಮುನ್ನುಗ್ಗುವ ಶಕ್ತಿಯನ್ನ ಯಾವತ್ತೂ ಕಳೆದುಕೊಳ್ಳಬೇಡಿ. ಹಿಂದಿನ ಕಹಿ ನೆನಪುಗಳನ್ನ ಅಥವಾ ನೋವುಗಳನ್ನ ಹಿಡಿದಿಟ್ಟುಕೊಳ್ಳಬೇಡಿ. ಸಾಗರದ ಅಲೆಗಳು ಹಿಂದಕ್ಕೆ ಸರಿಯುವುದು ಹೊಸ ರಭಸದಿಂದ ದಡವನ್ನ ಮುಟ್ಟುವುದಕ್ಕಾಗಿಯೇ ಹೊರತು ನಿಲ್ಲುವುದಕ್ಕಲ್ಲ. ನಿಮ್ಮ ಸಾಮರ್ಥ್ಯದ ಮೇಲೆ ಸಂಪೂರ್ಣವಾದಂತಹ ನಂಬಿಕೆಯನ್ನ ಇಡಬೇಕಾಗತ್ತೆ. ಇತರರ ಮಾತಿಗೆ ಕುಗ್ಗದೆ ನಿಮ್ಮ ಗುರಿಯೆಡೆಗೆ ದೃಢ ಸಂಕಲ್ಪದಿಂದ ಹೆಜ್ಜೆಯನ್ನ ಇಡಿ. ಪ್ರೀತಿ ಮತ್ತು ಕಠಿಣ ಪರಿಶ್ರಮವು ಎರಡೂ ಸೇರಿದರೆ ನೀವು ಮುಟ್ಟಲಾಗದ ಶಿಖರ ಯಾವುದೂ ಇಲ್ಲ. ನಿಮ್ಮ ಅಂತಃಶಕ್ತಿಯನ್ನ ಜಾಗೃತಗೊಳಿಸಿ ನಿಮ್ಮ ಕನಸುಗಳ ಹಾದಿಯಲ್ಲಿ ಮುನ್ನಡೆಯಿರಿ. ಆಗ ಯಶಸ್ಸು ನಿಮ್ಮ ಹೆಜ್ಜೆಗಳನ್ನ ಹಿಂಬಾಲಿಸುತ್ತದೆ. ಕಟಕ ರಾಶಿಯಲ್ಲಿ ಜನಿಸಿದಂತಹ ನೀವು ಅಪಾರವಾದಂತಹ ಪ್ರೀತಿ, ವಾತ್ಸಲ್ಯ ಮತ್ತು ಆಳವಾದ ಅಂತಃಪ್ರಜ್ಞೆಯನ್ನ ಹೊಂದಿದವರು. ನಿಮ್ಮ ಸೂಕ್ಷ್ಮ ಮನಸ್ಸು ನಿಮ್ಮ ದೌರ್ಬಲ್ಯವಲ್ಲ, ಬದಲಿಗೆ ಜಗತ್ತನ್ನ ಅರ್ಥ ಮಾಡಿಕೊಳ್ಳುವ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ಕೆಲವೊಮ್ಮೆ ಸನ್ನಿವೇಶಗಳು ನಿಮ್ಮ ತಾಳ್ಮೆಯನ್ನ ಪರೀಕ್ಷಿಸಬಹುದು, ಆದರೆ ಆ ಪರೀಕ್ಷೆಗಳೇ ನಿಮ್ಮನ್ನ ಪುಟ್ಟವಿಟ್ಟು ಚಿನ್ನದಂತೆ ಹೊಳೆಯುವಂತೆ ಮಾಡುವಂತದ್ದಾಗ್ತದೆ. ಇಂದು ಶಾರೀರಿಕವಾಗಿ ದಿನವಿಡೀ ಚಟುವಟಿಕೆಯಿಂದ ಕೂಡಿರುತ್ತೀರಿ. ಶೀತ, ಕೆಮ್ಮು, ಕಫ ಅಥವಾ ನೀರಿನ ವ್ಯತ್ಯಾಸದಿಂದ ಉಂಟಾಗುವ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ತಂಪಾದ ಆಹಾರ ಮತ್ತು ಪಾನೀಯಗಳನ್ನ ಮಿತಗೊಳಿಸಿ. ಬೆಚ್ಚಗಿನ ನೀರು ಸೇವನೆ ಹಾಗೂ ಪ್ರಾಣಾಯಾಮ ಮಾಡುವುದು ದೇಹಕ್ಕೆ ಹಿತಕರವಾಗಿರುವಂತದ್ದು. ಇನ್ನು ತಾಯಿಯ ಸಂಪೂರ್ಣ ಆಶೀರ್ವಾದ ಮತ್ತು ವಾತ್ಸಲ್ಯ ದೊರೆಯಲಿದೆ. ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವಿರುತ್ತದೆ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಅರ್ಥೈಸಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಸಂಗಾತಿಯೊಂದಿಗೆ ಮುಕ್ತವಾಗಿ ಮನಸ್ಸಿನ ಭಾವನೆಗಳನ್ನ ಹಂಚಿಕೊಳ್ಳಬೇಕಾಗತ್ತೆ. ದೂರದ ಸಂಬಂಧಿಕರಿಂದ ಅಥವಾ ಸ್ನೇಹಿತರಿಂದ ಶುಭ ಸುದ್ದಿ ಬರುವಂತಹ ಸಾಧ್ಯತೆಯೂ ಕೂಡ ಇರುವಂತದ್ದು. ಇನ್ನು ಭವಿಷ್ಯದ ಯೋಜನೆಗಾಗಿ ಹಣ ಉಳಿತಾಯ ಮಾಡಲು ಇದು ಅತ್ಯುತ್ತಮವಾದಂತಹ ದಿನ. ಮನೆ ಅಥವಾ ಕುಟುಂಬದ ಅಗತ್ಯಗಳಿಗಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಅನಗತ್ಯ ಆನ್ಲೈನ್ ಶಾಪಿಂಗ್ಗೆ ಕಡಿವಾಣವನ್ನ ಹಾಕಿ. ಇನ್ನು ಆರ್ಥಿಕ ಪರಿಸ್ಥಿತಿ ಸ್ಥಿರವಾಗಿರುತ್ತೆ ಮತ್ತು ತೃಪ್ತಿಕರವಾಗಿರಲಿದೆ. ಹಿಂದಿನ ಹೂಡಿಕೆಗಳಿಂದ ನಿರೀಕ್ಷಿತವಾದಂತಹ ಆದಾಯ ನಿಮ್ಮ ಕೈ ಸೇರುವಂತದ್ದನ್ನ ನೀವು ನೋಡುವಂತದ್ದಾಗ್ತದೆ. ಇನ್ನ ವೃತ್ತಿಪರತೆಯ ಮೊದಲು ಆದ್ಯತೆಯನ್ನ ನೀಡಬೇಕಾಗುತ್ತೆ. ಇನ್ನ ಸಹೋದರರೊಂದಿಗೆ ಉತ್ತಮ ಬಾಂಧವ್ಯ ಮುಂದುವರಿಯಲಿದ್ದು ಮಹತ್ವದ ಯೋಜನೆಗಳಲ್ಲಿ ಅವರ ಸಹಕಾರ ಕೂಡ ಸಿಗುವಂತದ್ದು. ಇನ್ನ ಕಚೇರಿಯಲ್ಲಿ ನಿಮ್ಮ ಪ್ರಾಮಾಣಿಕ ಪ್ರಯತ್ನ ಮತ್ತು ಸೃಜನಶೀಲತೆಗೆ ಉತ್ತಮ ಮನ್ನಣೆ ಸಿಗಲಿದೆ. ಬಾಕಿ ಉಳಿದಿರುವ ಕೆಲಸಗಳು ಸುಲಲಿತವಾಗಿ ಪೂರ್ಣಗೊಳ್ಳುವಂತದ್ದನ್ನ ನೋಡುವಂತದ್ದಾಗ್ತದೆ. ಇಂದು ಬೆಳಗ್ಗೆ ಶಿವಲಿಂಗಕ್ಕೆ ಶುದ್ಧವಾದಂತಹ ನೀರು ಅಥವಾ ಹಾಲಿನಿಂದ ಅಭಿಷೇಕವನ್ನು ಮಾಡಿ ಓಂ ನಮಃ ಶಿವಾಯ ಮಂತ್ರವನ್ನ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಮನಸ್ಸಿನ ಶಾಂತಿಗಾಗಿ ಓಂ ಸೋಮಾಯ ನಮಃ ಅಥವಾ ಓಂ ಚಂದ್ರಾಯ ನಮಃ ಎಂಬ ಮಂತ್ರವನ್ನ ಪಠಣೆಯನ್ನ ಮಾಡಿ. ಶುಕ್ರವಾರದ ಈ ಶುಭ ದಿನದಂದು ಅಕ್ಕಿ, ಹಾಲು ಅಥವಾ ಬಿಳಿ ವಸ್ತ್ರವನ್ನ ಬಡವರಿಗೆ ಅಥವಾ ಆಶ್ರಮಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಸಿಂಹರಾಶಿಯವರ ಬೆಳಕು ಹರಡಲು ಸೂರ್ಯನಿಗೆ ಯಾರ ಅನುಮತಿಯೂ ಬೇಕಾಗಿಲ್ಲ. ನಿಮ್ಮೊಳಗಿನ ಪ್ರತಿಭೆ ಬೆಳಗಲು ಯಾರ ಮೆಚ್ಚುಗೆಯೂ ಕೂಡ ಬೇಕಾಗಿಲ್ಲ. ಜೀವನದಲ್ಲಿ ಸೋಲುಗಳು ಎದುರಾದರೆ ಹಿಂಜರಿಯಬೇಡಿ. ಸೋಲು ಎಂದರೆ ನೀವು ಪ್ರಯತ್ನಿಸುತ್ತಿದ್ದೀರಿ ಎಂದರ್ಥ, ಕಲಿಯುತ್ತಿದ್ದೀರಿ ಎಂದರ್ಥ. ನಿಮ್ಮ ಧೈರ್ಯದ ಮೇಲೆ ಗುರಿ ಇರಲಿ, ಶ್ರಮದ ಮೇಲೆ ವಿಶ್ವಾಸವಿರಬೇಕಾಗುತ್ತೆ. ಜಗತ್ತು ನಿಮ್ಮನ್ನ ಅನುಮಾನಿಸಿದರೂ ನಿಮ್ಮ ಮೇಲೆ ನಿಮಗಿರುವಂತಹ ನಂಬಿಕೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಕತ್ತಲನ್ನ ದೂರ ಮಾಡಿ ಉದಯಿಸುವ ಸೂರ್ಯನಂತೆ ನಿಮ್ಮ ಪರಿಶ್ರಮದ ಮೂಲಕ ಹೊಸ ಇತಿಹಾಸವನ್ನ ಸೃಷ್ಟಿಸಿ ಎದ್ದು ನಿಲ್ಲಿ. ಗುರಿಯತ್ತ ಮುನ್ನುಗ್ಗಿ. ವಿಜಯಮಾಲೆ ನಿಮ್ಮ ಕೊರಳಿಗೆ ಬೀಳಲು ಕಾಯುತ್ತಿರುವಂತದ್ದು. ಸಿಂಹರಾಶಿಯವರಾದ ನೀವು ಜನ್ಮತಃ ಧೈರ್ಯಶಾಲಿಗಳು ಮತ್ತು ಅಪ್ರತಿಮ ನಾಯಕರು. ನಿಮ್ಮ ದಾರಿಯಲ್ಲಿ ಎಷ್ಟೇ ದೊಡ್ಡ ಅಡೆತಡೆಗಳು ಎದುರಾದರೂ ಅವು ನಿಮ್ಮ ಅಸ್ತಿತ್ವ ಮತ್ತು ಸಂಕಲ್ಪದ ಮುಂದೆ ಕ್ಷಣಿಕವಾಗುತ್ತವೆ. ಚಂಡಮಾರುತಕ್ಕೆ ಮರಗಳು ಬಾಗಬಹುದು, ಆದರೆ ಆಕಾಶದೆತ್ತರಕ್ಕೆ ನಿಲ್ಲುವ ಪರ್ವತ ಯಾವತ್ತೂ ಅಲುಗಾಡುವುದಿಲ್ಲ. ನೀವು ಆ ಪರ್ವತದಂತೆ ದೃಢವಾಗಿರಬೇಕಾಗುತ್ತೆ. ಇಂದು ಹೊಸ ಒಪ್ಪಂದಗಳು, ಪಾಲುದಾರಿಕೆ ಅಥವಾ ಉದ್ಯಮ ವಿಸ್ತರಣೆಗೆ ಅನುಕೂಲಕರವಾದಂತಹ ದಿನ. ಸರ್ಕಾರಿ ಕೆಲಸಗಳಲ್ಲಿ ಪ್ರಗತಿಯನ್ನ ನೀವು ನೋಡುವಂತದ್ದಾಗ್ತದೆ. ಸಹೋದ್ಯೋಗಿಗಳಲ್ಲಿ ಅಸೂಯೆ ಮೂಡದಂತೆ ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಮುನ್ನಡೆಯಬೇಕಾಗುತ್ತೆ. ಅಹಂಕಾರದ ಮಾತುಗಳಿಂದ ದೂರವಿರಬೇಕಾಗುತ್ತೆ. ನಿಮ್ಮ ನಾಯಕತ್ವದ ಗುಣ ಹಾಗೂ ಕಠಿಣ ಪರಿಶ್ರಮಕ್ಕೆ ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳಿಂದ ಪ್ರಶಂಸೆ ದೊರೆಯಲಿದೆ. ಬಾಕಿ ಉಳಿದಿದ್ದ ಯೋಜನೆಗಳು ಯಶಸ್ವಿಯ
ಯಶಸ್ವಿಯಾಗಿ ಮುಕ್ತಾಯಗೊಳ್ಳಲಿವೆ. ಹಣಕಾಸಿನ ಸ್ಥಿತಿ ಉತ್ತಮವಾಗಿರುತ್ತದೆ. ವ್ಯಾಪಾರ ಅಥವಾ ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭವು ಕೂಡ ಕೈ ಸೇರಲಿದೆ. ಹೊಸ ಆದಾಯದ ಮಾರ್ಗಗಳು ಗೋಚರಿಸಲಿದ್ದು ಆರ್ಥಿಕ ಸದೃಢತೆಗೆ ನಾಂದಿ ಹಾಡಲಿವೆ. ಕುಟುಂಬದ ಅಗತ್ಯಗಳು ಹಾಗೂ ಸೌಕರ್ಯಗಳಿಗಾಗಿ ಖರ್ಚು ಮಾಡಬಹುದು, ಆದರೆ ಅತಿಯಾದ ಆಡಂಬರದ ಖರ್ಚುಗಳಿಗೆ ಮಿತಿ ಇರಬೇಕಾಗುತ್ತೆ. ಮನೆಯಲ್ಲಿ ಸಂತಸ, ನೆಮ್ಮದಿ ಹಾಗೂ ಸೌಹಾರ್ದತೆ ನೆಲೆಸಲಿದೆ. ಪೋಷಕರ, ವಿಶೇಷವಾಗಿ ತಂದೆಯವರ ಮಾರ್ಗದರ್ಶನ ಮತ್ತು ಆಶೀರ್ವಾದವು ನಿಮ್ಮ ಆತ್ಮವಿಶ್ವಾಸವನ್ನ ದುಪ್ಪಟ್ಟುಗೊಳಿಸುತ್ತದೆ. ಸಂಗಾತಿಯೊಂದಿಗೆ ಉತ್ತಮ ಹೊಂದಾಣಿಕೆ ಇರಲಿದ್ದು ಸಂಜೆಯ ವೇಳೆಗೆ ಒಟ್ಟಿಗೆ ಸಮಯ ಕಳೆಯುವ ಅಥವಾ ಸಣ್ಣ ಪ್ರವಾಸ ಮಾಡುವ ಸಾಧ್ಯತೆ ಇದೆ. ದಿನವಿಡೀ ಉತ್ಸಾಹ ಹಾಗೂ ಚೈತನ್ಯ ತುಂಬಿರುತ್ತದೆ. ಅಧಿಕ ಕೆಲಸದ ಒತ್ತಡದಿಂದಾಗಿ ರಕ್ತದೊತ್ತಡದ ಏರಿಳಿತ ಅಥವಾ ಕಣ್ಣಿನ ಆಯಾಸ ಕಾಣಿಸಿಕೊಳ್ಳಬಹುದು. ಸಾಕಷ್ಟು ನೀರನ್ನ ಕುಡಿಯಿರಿ. ಮಸಾಲೆ ಯುಕ್ತ ಹಾಗೂ ಜಿಡ್ಡಿನ ಆಹಾರವನ್ನ ಕಡಿಮೆ ಮಾಡಿ. ಹಣ್ಣು ತರಕಾರಿಗಳನ್ನ ಜಾಸ್ತಿ ಸೇವಿಸಬೇಕಾಗುತ್ತೆ. ಇನ್ನು ಬೆಳಗ್ಗೆ ಎದ್ದು ಸ್ನಾನವನ್ನ ಮುಗಿಸಿ ತಾಮ್ರದ ಚೊಂಬಿನಲ್ಲಿ ನೀರು, ಕೆಂಪು ಹೂವು ಮತ್ತು ಅಕ್ಷತೆಯನ್ನ ಹಾಕಿ ಸೂರ್ಯದೇವನಿಗೆ ಅಗ್ರ್ಯವನ್ನ ಅರ್ಪಿಸಿ. ಮನಸ್ಸಿನ ಏಕಾಗ್ರತೆ ಮತ್ತು ಸಕಾರಾತ್ಮಕ ಶಕ್ತಿಗಾಗಿ ಬೆಳಗ್ಗೆ 108 ಬಾರಿ ಗಾಯತ್ರಿ ಮಂತ್ರವನ್ನ ಭಕ್ತಿಯಿಂದ ಪಠಿಸಿ. ಸೂರ್ಯಾಸ್ತದ ಮೊದಲು ಆದಿತ್ಯ ಹೃದಯ ಸ್ತೋತ್ರವನ್ನ ಪಠಿಸುವುದರಿಂದ ಸಕಲ ಕಾರ್ಯಗಳಲ್ಲೂ ವಿಜಯ ದೊರೆಯುತ್ತದೆ. ಶುಕ್ರವಾರದ ಈ ದಿನದಂದು ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಬೆಲ್ಲ ಅಥವಾ ತಾಮ್ರದ ಪಾತ್ರೆಯನ್ನ ದಾನವಾಗಿ ಮಾಡಿ. ಕನ್ಯಾ ರಾಶಿಯವರೇ, ಪರಿಪೂರ್ಣತೆ ಎನ್ನುವುದು ಒಂದೇ ದಿನದಲ್ಲಿ ಬರುವುದಿಲ್ಲ. ಅದು ದಿನಂಪ್ರತಿ ಮಾಡುವ ಸಣ್ಣ ಸುಧಾರಣೆಗಳ ಫಲವಾಗಿದೆ. ನಿಮ್ಮ ಸ್ವಂತ ಸಾಮರ್ಥ್ಯವನ್ನ ಎಂದಿಗೂ ಕಡೆಗಣಿಸಬೇಡಿ. ಸಣ್ಣ ತಪ್ಪುಗಳಾದಾಗ ಕುಗ್ಗುವ ಬದಲು ಅವುಗಳಿಂದ ಪಾಠವನ್ನ ಕಲಿಯಬೇಕಾಗುತ್ತೆ. ಸ್ಪಷ್ಟ ಆಲೋಚನೆ ಮತ್ತು ನಿರಂತರ ಶ್ರಮವೇ ಯಶಸ್ಸಿನ ನಿಜವಾದ ಬೀಗದ ಕೈಯಾಗಿರುತ್ತದೋ. ನಿಮ್ಮಲ್ಲಿ ಅಪಾರವಾದ ಬುದ್ಧಿವಂತಿಕೆ, ತಾಳ್ಮೆ ಮತ್ತು ಸಣ್ಣ ವಿವರಗಳನ್ನ ಅಚ್ಚುಕಟ್ಟಾಗಿ ನಿರ್ವಹಿಸುವಂತಹ ಅದ್ಭುತ ಸಾಮರ್ಥ್ಯವಿದೆ. ಜಗತ್ತು ಎಷ್ಟೇ ಗೊಂದಲಮಯವಾಗಿದ್ದರೂ ನಿಮ್ಮ ಏಕಾಗ್ರತೆ ಮತ್ತು ವಿವೇಚನೆಯಿಂದ ನೀವು ಯಾವುದೇ ಸಮಸ್ಯೆಗೆ ಸುಲಭ ಪರಿಹಾರವನ್ನ ಕಂಡುಕೊಳ್ಳಬಲ್ಲಿರಿ. ನಿಮ್ಮ ನಮ್ರತೆ, ಶಿಸ್ತು ಮತ್ತು ಕಠಿಣ ಪರಿಶ್ರಮವೇ ನಿಮ್ಮ ಅತಿ ದೊಡ್ಡದಾದಂತಹ ಶಕ್ತಿ. ನಿಮ್ಮ ಗುರಿಯನ್ನ ಸ್ಪಷ್ಟವಾಗಿಟ್ಟುಕೊಂಡು ಹೆಜ್ಜೆಯನ್ನ ಇಡಿ. ಇತರರು ಅಸಾಧ್ಯವೆಂದು ಭಾವಿಸಿದ್ದನ್ನ ನಿಮ್ಮ ಬುದ್ಧಿವಂತಿಕೆಯಿಂದ ಸಾಧ್ಯವಾಗಿಸಿ ತೋರಿಸುವ ತಾಕತ್ತು ನಿಮಗಿದೆ. ಮುನ್ನಡೆಯಿರಿ. ಖಂಡಿತವಾಗಿಯೂ ವಿಜಯ ನಿಮ್ಮದಾಗುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಕುಟುಂಬದ ಸದಸ್ಯರೊಂದಿಗೆ ಉತ್ತಮ ಸಂಭಾಷಣೆ ಮತ್ತು ಒಡನಾಟವಿರುತ್ತದೆ. ಸಹೋದರ ಸಹೋದರಿಯರಿಂದ ಬೆಂಬಲ ಸಿಗುವಂತದ್ದು. ಒಡ ಹುಟ್ಟಿದವರಿಂದ ಅಥವಾ ಆಪ್ತ ಸ್ನೇಹಿತರಿಂದ ಅಗತ್ಯ ಸಹಾಯ ಮತ್ತು ಬೆಂಬಲ ದೊರೆಯಲಿದೆ. ಸಂಗಾತಿಯೊಂದಿಗೆ ಪರಸ್ಪರ ಪ್ರೀತಿ, ತಿಳುವಳಿಕೆ ಹೆಚ್ಚಾಗಲಿದೆ. ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ಮಾಡದೆ ತಾಳ್ಮೆಯಿಂದ ವರ್ತಿಸಬೇಕಾಗುತ್ತೆ. ಇನ್ನು ದೈನಂದಿನ ಹಾಗೂ ಗೃಹೋಪಯೋಗಿ ವಸ್ತುಗಳಿಗಾಗಿ ನಿಯಮಿತ ಖರ್ಚುಗಳಿರುತ್ತವೆ. ಅನಿರೀಕ್ಷಿತ ದುಂದು ವೆಚ್ಚಗಳು ಕೂಡ ಕಡಿಮೆಯಾಗಲಿವೆ. ಷೇರು ಮಾರುಕಟ್ಟೆ ಅಥವಾ ವ್ಯವಹಾರದಲ್ಲಿ ಹಣ ತೊಡಗಿಸಲು ತಜ್ಞರ ಸಲಹೆಯನ್ನ ಪಡೆಯುವುದು ಉತ್ತಮ. ಹೊಸ ಉಳಿತಾಯ ಯೋಜನೆಗಳನ್ನ ಪ್ರಾರಂಭಿಸಲು ಅನುಕೂಲಕರವಾದಂತಹ ದಿನ. ಇನ್ನು ಆರ್ಥಿಕ ಸ್ಥಿತಿ ಸ್ಥಿರವಾಗಿರುತ್ತದೆ. ಬುದ್ಧಿವಂತಿಕೆಯಿಂದ ಮಾಡಿದ ವ್ಯವಹಾರಗಳಲ್ಲಿ ಉತ್ತಮ ಲಾಭವನ್ನ ಕಾಣುವಿರಿ. ಇನ್ನ ಬಾಕಿ ಉಳಿದಿದ್ದ ಕೆಲಸಗಳು ಸುಲಭವಾಗಿ ಪೂರ್ಣಗೊಳ್ಳಲಿವೆ. ಉದ್ಯೋಗ ಬದಲಾವಣೆ ಅಥವಾ ಹೊಸ ಜವಾಬ್ದಾರಿಗಳಿಗಾಗಿ ಪ್ರಯತ್ನಿಸುತ್ತಿದ್ದರೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಪ್ರತಿಯೊಂದು ವಿಷಯದಲ್ಲೂ ಅತಿಯಾದ ಪರಿಪೂರ್ಣತೆಯನ್ನ ಬಯಸಿ ಮಾನಸಿಕ ಒತ್ತಡಕ್ಕೆ ಒಳಗಾಗಬೇಡಿ. ಇನ್ನು ನಿಮ್ಮ ಯೋಜನಾಬದ್ಧ ಕೆಲಸ ಮತ್ತು ಸಂವಹನ ಕೌಶಲ್ಯಕ್ಕೆ ಕಚೇರಿಯಲ್ಲಿ ಉತ್ತಮ ಮನ್ನಣೆ ದೊರೆಯುವಂತದ್ದು. ಲೆಕ್ಕಪತ್ರ, ಐಟಿ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಇರುವಂತವರಿಗೆ ಅತ್ಯುತ್ತಮವಾಗಿರುವಂತಹ ದಿನವಾಗಿದೆ. ಇನ್ನು ಆರೋಗ್ಯವು ಸಾಮಾನ್ಯವಾಗಿರುತ್ತದೆ, ಆದರೆ ಅತಿಯಾದ ಆಲೋಚನೆಗಳಿಂದ ನರ ದೌರ್ಬಲ್ಯ ಅಥವಾ ಮಾನಸಿಕ ಆಯಾಸ ಕಾಣಿಸಿಕೊಳ್ಳಬಹುದು. ಹೊಟ್ಟೆಯ ಸಮಸ್ಯೆ ಅಥವಾ ಜೀರ್ಣಕ್ರಿಯೆಯಲ್ಲಿ ಏರುಪೇರಾಗದಂತೆ ಎಣ್ಣೆಯುಕ್ತ ಮತ್ತು ಹೊರಗಿನ ಆಹಾರವನ್ನ ತಪ್ಪಿಸಬೇಕಾಗುತ್ತೆ. ಹಸಿರು ತರಕಾರಿಗಳು, ಸಾಕಷ್ಟು ನೀರು ಸೇವಿಸಿ ಮತ್ತು ಸಂಜೆ ಲಘು ನಡಿಗೆ ಅಥವಾ ಪ್ರಾಣಾಯಾಮವನ್ನ ಮಾಡಬೇಕಾಗುತ್ತೆ. ಇನ್ನು ಶುಕ್ರವಾರದ ಮುಂಜಾನೆ ಗಣೇಶನಿಗೆ ಗರಿಕೆಯನ್ನ ಅರ್ಪಿಸಿ ಓಂ ಘಂ ಗಣಪತಿಯೇ ನಮಃ ಮಂತ್ರವನ್ನ 21 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಹಸಿರು ಬಣ್ಣದ ವಸ್ತ್ರ ಅಥವಾ ಕರವಸ್ತ್ರವನ್ನ ಬಳಸುವುದು ಬುಧ ಗ್ರಹದ ಶುಭ ಪ್ರಭಾವವನ್ನ ಹೆಚ್ಚಿಸುತ್ತದೆ. ಓಂ ಹುಂ ಬುಧಾಯ ನಮಃ ಎಂಬ ಮಂತ್ರವನ್ನ ಧ್ಯಾನದೊಂದಿಗೆ ಜಪಿಸುವುದರಿಂದ ಬುದ್ಧಿಶಕ್ತಿ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವು ಕೂಡ ವೃದ್ಧಿಯಾಗುವಂತದ್ದನ್ನ ನೋಡ್ತೀರಾ.
ತುಲಾ ರಾಶಿಯವರ ತಕ್ಕಡಿಯ ಎರಡೂ ತಟ್ಟೆಗಳು ಸಮತೋಲನದಲ್ಲಿದ್ದಾಗ ಮಾತ್ರ ನ್ಯಾಯ ಸಿಗುವುದು. ಅದೇ ರೀತಿ ನಿಮ್ಮ ಮನಸ್ಸು ಮತ್ತು ಕರ್ಮಗಳು ಸಮತೋಲನದಲ್ಲಿದ್ದಾಗ ಮಾತ್ರ ಜಯ ಸಿಗುವಂತದಾಗ್ತದೆ. ಪ್ರತಿ ಸವಾಲಿನ ಹಿಂದೆ ಒಂದು ಅದ್ಭುತ ಅವಕಾಶ ಅಡಗಿರುತ್ತದೆ. ನಿಮ್ಮ ಶ್ರಮ, ಪ್ರಾಮಾಣಿಕತೆ ಮತ್ತು ನ್ಯಾಯನಿಷ್ಠೆಯೇ ನಿಮ್ಮ ಅತಿ ದೊಡ್ಡದಾದಂತಹ ಬಲ. ಹಿಂದಿನ ಸೋಲುಗಳನ್ನ ನೆನೆದು ಕೊರಗುವುದಕ್ಕಿಂತ ಮುಂದಿನ ಗುರಿಯತ್ತ ದೃಢವಾದ ಹೆಜ್ಜೆಯನ್ನ ಇಡಿ. ನಿಮ್ಮ ಸಾಮರ್ಥ್ಯದ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಮುನ್ನಡೆಯಬೇಕಾಗುತ್ತೆ. ಆಗ ಯಶಸ್ಸು ಖಂಡಿತ ನಿಮ್ಮದಾಗುವಂಥದ್ದು. ತುಲಾರಾಶಿಯವರಾದ ನಿಮ್ಮಲ್ಲಿ ನೈಸರ್ಗಿಕವಾಗಿಯೇ ಶಾಂತಿ, ಸೌಂದರ್ಯ ಮತ್ತು ಸಮತೋಲನದ ಶಕ್ತಿ ಇದೆ. ಬದುಕಿನ ಪಯಣದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳು ಬರುವುದು ಸಹಜ. ಆದರೆ ಯಾವುದೇ ಪರಿಸ್ಥಿತಿಯಲ್ಲೂ ನಿಮ್ಮ ಆತ್ಮಸ್ಥೈರ್ಯ ಮತ್ತು ತಾಳ್ಮೆಯನ್ನ ಕಳೆದುಕೊಳ್ಳುವ ಹಾಗಿಲ್ಲ. ನೀವು ಇಂದು ದಿನವಿಡೀ ಮಾನಸಿಕ ಶಾಂತಿ ಮತ್ತು ಲವಲವಿಕೆಯಿಂದ ಇರುವಂತಹದ್ದು. ಆಹಾರ ಪದ್ಧತಿಯಲ್ಲಿ ಅಸಮತೋಲನ ಅಥವಾ ನೀರು ಕಡಿಮೆ ಕುಡಿಯುವುದರಿಂದ ಆಯಾಸ ಕಾಣಿಸಿಕೊಳ್ಳಬಹುದು. ಲಘು ವ್ಯಾಯಾಮ, ಧ್ಯಾನ ಮತ್ತು ಶುದ್ಧ ಸಾತ್ವಿಕ ಆಹಾರ ಸೇವನೆಗೆ ಒತ್ತನ್ನ ನೀಡಬೇಕಾಗುತ್ತೆ. ಇನ್ನು ಕುಟುಂಬದಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಪ್ರೀತಿ ನೆಲೆಸಲಿದೆ. ಮನೆಯವರೊಂದಿಗೆ ಸಂತೋಷದ ಸಮಯವನ್ನ ಕಳೀತೀರಾ. ದಾಂಪತ್ಯ ಜೀವನದಲ್ಲಿ ಪರಸ್ಪರ ಬೆಂಬಲ ಮತ್ತು ಅನ್ಯೋನ್ಯತೆ ಹೆಚ್ಚಿಸಲಿದೆ. ಸ್ನೇಹಿತರು ಮತ್ತು ಆತ್ಮೀಯರ ಭೇಟಿಯು ಮನಸ್ಸಿಗೆ ಹರ್ಷವನ್ನ ತರುವಂತದ್ದಾಗ್ತದೆ. ಇನ್ನು ಐಷಾರಾಮಿ ಅಥವಾ ಆಕರ್ಷಕ ವಸ್ತುಗಳ ಖರೀದಿಗೆ ಮನಸ್ಸು ಹರಿಯಬಹುದು. ಬಜೆಟ್ಗೆ ತಕ್ಕಂತೆ ವೆಚ್ಚವನ್ನ ನಿರ್ವಹಣೆ ಮಾಡಬೇಕಾಗುತ್ತೆ. ಆದಾಯದ ಹೊಸ ಮೂಲಗಳು ಕೂಡ ಗೋಚರಿಸಲಿವೆ. ಇನ್ನು ಹಳೆಯ ಹೂಡಿಕೆಗಳಿಂದ ಅಥವಾ ಬಾಕಿ ಉಳಿದಿದ್ದ ಹಣ ಕೈ ಸೇರುವ ಮೂಲಕ ಆರ್ಥಿಕ ಸ್ಥಿತಿಯು ಕೂಡ ಸುಧಾರಿಸಲಿದೆ. ಇನ್ನು ಪ್ರಮುಖ ಕಾಗದ ಪತ್ರಗಳಿಗೆ ಸಹಿ ಮಾಡುವ ಮುನ್ನ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡಿ. ಸಹೋದ್ಯೋಗಿಗಳೊಂದಿಗೆ ಸ್ಪಷ್ಟ ಸಂವಹನವಿರಬೇಕಾಗುತ್ತೆ. ವ್ಯಾಪಾರದಲ್ಲಿ ಲಾಭದಾಯಕ ಯೋಜನೆಗಳು ಆರಂಭವಾಗಲಿವೆ. ಗ್ರಾಹಕರೊಂದಿಗೆ ಉತ್ತಮ ಸಂಬಂಧವೂ ಕೂಡ ಬೆಳೆಯಲಿದೆ. ಉದ್ಯೋಗದಲ್ಲಿ ನಿಮ್ಮ ಮಾತುಕತೆ ಮತ್ತು ಸಂಧಾನ ಕೌಶಲ್ಯಗಳಿಗೆ ಮೆಚ್ಚುಗೆ ದೊರೆಯಲಿದೆ. ಹೊಸ ಒಪ್ಪಂದಗಳು ಅಥವಾ ಜವಾಬ್ದಾರಿಗಳು ಸಿಗುವಂತಹ ಸಾಧ್ಯತೆಯೂ ಕೂಡ ದಟ್ಟವಾಗಿರುವಂತದ್ದು. ಇನ್ನು ಆಹಾರ ಪದ್ಧತಿಯಲ್ಲಿ ಸಮತೋಲನ ಅಥವಾ ನೀರು ಕಡಿಮೆ ಕುಡಿಯುವುದರಿಂದ ಆಯಾಸವನ್ನ ನೋಡ್ತೀರಾ. ಇನ್ನು ದಾಂಪತ್ಯ ಜೀವನದಲ್ಲಿ ಪರಸ್ಪರ ಬೆಂಬಲ ಮತ್ತು ಅನ್ಯೋನ್ಯತೆ ಹೆಚ್ಚಿಸುವಂತದ್ದು. ಸ್ನೇಹಿತರು ಮತ್ತು ಆತ್ಮೀಯರ ಭೇಟಿಯು ಮನಸ್ಸಿಗೆ ಹರ್ಷವನ್ನ ತರಲಿದೆ. ಕುಟುಂಬದಲ್ಲಿ ಶಾಂತಿ, ಸಾಮರಸ್ಯ ಮತ್ತು ಪ್ರೀತಿ ನೆಲೆಸಿರುವಂತದ್ದು. ಮನೆಯವರೊಂದಿಗೆ ಸಂತೋಷದ ಸಮಯವನ್ನ ಕೂಡ ಕಳೆಯುವಂತದ್ದಾಗ್ತದೆ. ಇನ್ನು ಶುಕ್ರವಾರದ ಶುಭ ದಿನದಂದು ಮಹಾಲಕ್ಷ್ಮಿ ಅಷ್ಟಕಂ ಪಠಿಸಿ ಅಥವಾ ತುಪ್ಪದ ದೀಪವನ್ನು ಹಚ್ಚಿ ಪ್ರಾರ್ಥನೆಯನ್ನ ಮಾಡಿ. ಅಕ್ಕಿ, ಸಕ್ಕರೆ, ಹಾಲು ಅಥವಾ ಬಿಳಿ ಸಿಹಿ ತಿಂಡಿಗಳನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಓಂ ಶುಂ ಶುಕ್ರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಿ. ಇನ್ನು ಶ್ರೀಗಂಧ ಅಥವಾ ನೈಸರ್ಗಿಕ ಸುಗಂಧ ದ್ರವ್ಯವನ್ನ ಹಚ್ಚಿಕೊಳ್ಳುವುದು ಶುಕ್ರನ ಅನುಗ್ರಹವನ್ನ ಹೆಚ್ಚಿಸುವಂತದ್ದಾಗ್ತದೆ. ಇನ್ನು ಗೋಸೇವೆಯನ್ನ ಮಾಡುವಂತದ್ದು. ಬಿಳಿ ಬಣ್ಣದ ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲ ಅನ್ನ ನೀಡುವುದರಿಂದ ಗ್ರಹ ದೋಷಗಳು ನಿವಾರಣೆಯಾಗಿ ಸರ್ವ ಕಾರ್ಯಸಿದ್ಧಿ ಆಗ್ತದೆ. ವೃಶ್ಚಿಕ ರಾಶಿಯವರ ಸಮುದ್ರದ ಆಳದಲ್ಲಿ ಮುತ್ತುಗಳು ಸಿಗುವಂತೆ ನಿಮ್ಮ ಕಠಿಣ ಪರಿಶ್ರಮದ ಆಳದಲ್ಲೇ ನಿಮ್ಮ ಯಶಸ್ಸು ಅಡಗಿದೆ. ಇತರರು ನಿಮ್ಮನ್ನ ಕೆಳಗೆಣಿಸಿದರೆ ಚಿಂತಿಸಬೇಡಿ. ನಿಮ್ಮ ಕಾರ್ಯಗಳ ಮೂಲಕವೇ ಅವರಿಗೆ ತಕ್ಕ ಉತ್ತರವನ್ನ ನೀಡಿ. ನಿಮ್ಮ ಗುರಿಯ ಮೇಲೆ ದೃಷ್ಟಿ ಇರಲಿ. ನಿಮ್ಮ ಸಂಕಲ್ಪ ದೃಢವಾಗಿರಬೇಕಾಗತ್ತೆ. ಇಂದು ಭಯವನ್ನ ಮೆಟ್ಟಿ ನಿಲ್ಲಿ. ಆತ್ಮವಿಶ್ವಾಸದಿಂದ ಮುನ್ನುಗ್ಗಿ. ನಿಮ್ಮ ಸಾಮರ್ಥ್ಯಕ್ಕೆ ಯಾವುದೇ ಮಿತಿ ಇಲ್ಲ. ಅಡೆತಡೆಗಳನ್ನ ಮೆಟ್ಟಲುಗಳನ್ನಾಗಿ ಮಾಡಿಕೊಂಡು ನಿಮ್ಮ ಯಶಸ್ಸಿನ ಸಾಮ್ರಾಜ್ಯವನ್ನ ನೀವೇ ನಿರ್ಮಿಸಿಕೊಳ್ಳಬೇಕಾಗುತ್ತೆ. ವೃಶ್ಚಿಕ ರಾಶಿಯಲ್ಲಿ ಜನಿಸಿದಂತಹ ನಿಮ್ಮಲ್ಲಿ ಅದ್ಭುತವಾದ ಇಚ್ಛಾಶಕ್ತಿ ಮತ್ತು ಆಳವಾದ ತಾಳ್ಮೆ ಇದೆ. ಜೀವನ ನಿಮ್ಮನ್ನ ಎಷ್ಟು ಕಠಿಣ ಪರೀಕ್ಷೆಗಳಿಗೆ ಒಳಪಡಿಸಿದರೋ ಆ ಪರೀಕ್ಷೆಗಳನ್ನ ಜಯಿಸಿ ಬಲಶಾಲಿಯಾಗಿ ಹೊರಹೊಮ್ಮುವಂತಹ ಶಕ್ತಿ ನಿಮ್ಮ ರಕ್ತದಲ್ಲೇ ಇದೆ. ನಿಮ್ಮ ಮೌನವನ್ನ ಯಾರೂ ದೌರ್ಬಲ್ಯವೆಂದು ಭಾವಿಸಬಾರದು. ಅದು ನಿಮ್ಮ ಮುಂದಿನ ದೊಡ್ಡ ಹೆಜ್ಜೆಯ ಸಿದ್ಧತೆಯಾಗಿರಬೇಕು. ಬೂದಿಯಿಂದ ಎದ್ದು ಬರುವ ಫಿನಿಕ್ಸ್ ಹಕ್ಕಿಯಂತೆ ವೃಶ್ಚಿಕ ರಾಶಿಯವರು ಎಷ್ಟೇ ಬಾರಿ ಬಿದ್ದರೂ ಕೂಡ ಮತ್ತೆ ಗೆದ್ದು ನಿಲ್ಲುವಂತಹ ಅಪ್ರತಿಮವಾದಂತಹ ಶಕ್ತಿಯನ್ನ ಉಳ್ಳವರಾಗಿರುತ್ತಾರೆ. ಇಂದು ಕುಟುಂಬ ಸದಸ್ಯರ ನಡುವೆ ಪ್ರೀತಿ ಮತ್ತು ಪರಸ್ಪರ ನಂಬಿಕೆ ಗಟ್ಟಿಯಾಗುತ್ತದೆ. ಕಠಿಣ ಸಂದರ್ಭಗಳಲ್ಲಿ ಸಂಗಾತಿಯು ನಿಮ್ಮ ಶಕ್ತಿಯಾಗಿ ನಿಲ್ಲುತ್ತಾರೆ. ಇಬ್ಬರ ನಡುವೆ ಭಾವನಾತ್ಮಕ ಒಡನಾಟ ಹೆಚ್ಚಿಸುವಂತದ್ದು. ಹಳೆಯ ಕಹಿ ಘಟನೆಗಳನ್ನ ನೆನಪಿಸಿಕೊಂಡು ಮನಸ್ತಾಪ ಮಾಡಿಕೊಳ್ಳಬೇಡಿ. ಕ್ಷಮಾಗುಣದಿಂದ ಸಂಬಂಧಗಳು
ಸುಧಾರಿಸುವಂತದ್ದನ್ನ ನೋಡ್ತೀರಾ. ಇನ್ನು ಅನಗತ್ಯ ವಸ್ತುಗಳ ಮೇಲಿನ ವ್ಯಾಮೋಹವನ್ನ ಕಡಿಮೆ ಮಾಡಿ ಉಳಿತಾಯಕ್ಕೆ ಮೊದಲ ಆದ್ಯತೆಯನ್ನ ನೀಡಿ. ಷೇರು ಮಾರುಕಟ್ಟೆ, ಭೂಮಿ ಅಥವಾ ಆಸ್ತಿ ಸಂಬಂಧಿತ ಹೂಡಿಕೆಗಳಿಗೆ ತಜ್ಞರ ಸಲಹೆಯನ್ನ ಪಡೆದು ಮುನ್ನಡೆಯುವುದು ಸೂಕ್ತ. ನಿರೀಕ್ಷಿತ ಮೂಲಗಳಿಂದ ಹಣದ ಅಥವಾ ಬಾಕಿ ಹಣ ಕೈ ಸೇರುವಂತಹ ಸಾಧ್ಯತೆಯು ಕೂಡ ಹೆಚ್ಚಾಗಿರುವಂತದ್ದು. ಇನ್ನು ಕಚೇರಿಯಲ್ಲಿ ಇತರರ ಆಂತರಿಕ ರಾಜಕೀಯ ಅಥವಾ ವಾದ ವಿವಾದಗಳಿಂದ ದೂರವಿರಿ. ನಿಮ್ಮ ಕೆಲಸದ ಮೇಲೆ ಮಾತ್ರ ಗಮನವಿರಬೇಕಾಗುತ್ತೆ. ಇನ್ನು ಹೊಸ ವ್ಯಾಪಾರ ಒಪ್ಪಂದಗಳು ಅಥವಾ ಗೂಢ ಯೋಜನೆಗಳನ್ನ ಗೌಪ್ಯವಾಗಿಟ್ಟು ಮುನ್ನಡೆಸಿದರೆ ದೊಡ್ಡ ಯಶಸ್ಸು ಕೂಡ ನಿಮಗೆ ಸಿಗುವಂತದ್ದಾಗ್ತದೆ. ಇನ್ನ ನಿಮ್ಮ ಸಂಶೋಧನಾತ್ಮಕ ಬುದ್ಧಿ ಮತ್ತು ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯಲಿದೆ. ಜಟಿಲವಾದ ಕೆಲಸಗಳನ್ನ ಸುಲಭವಾಗಿ ನಿಭಾಯಿಸಿ ಮೇಲಾಧಿಕಾರಿಗಳಿಂದ ಮೆಚ್ಚುಗೆಯನ್ನ ಕೂಡ ಪಡೆಯುವಂತದ್ದಾಗ್ತದೆ. ಇನ್ನ ಆಂತರಿಕ ಶಕ್ತಿ ಮತ್ತು ರೋಗ ನಿರೋಧಕ ಶಕ್ತಿ ಉತ್ತಮವಾಗಿರುತ್ತದೆ. ಹೊಟ್ಟೆಯ ಉರಿ, ಜೀರ್ಣಕ್ರಿಯೆ ತೊಂದರೆ ಅಥವಾ ಮೂತ್ರಕೋಶಕ್ಕೆ ಸಂಬಂಧಿಸಿದ ಸಣ್ಣ ಪುಟ್ಟ ತೊಂದರೆಗಳು ಕೂಡ ಕಾಣಿಸಿಕೊಳ್ಳಬಹುದು. ಹೆಚ್ಚು ನೀರನ್ನ ಕುಡಿಯಿರಿ, ತಾಜಾ ಹಣ್ಣಿನ ರಸ ಸೇವಿಸಿ ಮತ್ತು ಮಸಾಲೆಯುಕ್ತ ಆಹಾರದಿಂದ ದೂರವಿರಬೇಕಾಗುತ್ತೆ. ಇಂದು ಬೆಳಗ್ಗೆ ಸ್ನಾನವನ್ನ ಮುಗಿಸಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧಿಸಿ ಹಾಗೂ ಓಂ ಶರವಣ ಭವಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನ ಸಂಜೆ ವೇಳೆ ಹನುಮಂತನ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಹನುಮಾನ್ ಚಾಲೀಸ ಪಠಿಸುವುದರಿಂದ ಶತ್ರು ಭಯ ಮತ್ತು ನಕಾರಾತ್ಮಕ ಶಕ್ತಿಗಳು ಕೂಡ ದೂರವಾಗ್ತವೆ. ಇನ್ನ ತೊಗರಿ ಬೇಳೆ, ಕೆಂಪು ಬಣ್ಣದ ವಸ್ತ್ರ ಅಥವಾ ಬೆಲ್ಲವನ್ನ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನ ಶುಕ್ರವಾರದ ಶುಭ ದಿನವಾಗಿದ್ದರಿಂದ ಸಂಜೆ ಲಕ್ಷ್ಮೀ ದೇವಿಗೆ ತುಪ್ಪದ ದೀಪವನ್ನು ಹಚ್ಚಿ ಅರ್ಚನೆ ಮಾಡಿಸುವುದರಿಂದ ಧನ ಧಾನ್ಯ ಕೂಡ ವೃದ್ಧಿಯಾಗುವಂತದ್ದನ್ನ ನೋಡ್ತೀರಾ. ಧನುರ್ರಾಶಿಯವರ ಗುರಿಯು ದೂರವಿದ್ದಷ್ಟು ಬಿಲ್ಲುಗಾರನ ಗಮನ ಮತ್ತು ಏಕಾಗ್ರತೆ ಅಷ್ಟೇ ತೀಕ್ಷ್ಣವಾಗಿರಬೇಕು. ಧನುರ್ರಾಶಿಯಲ್ಲಿ ಜನಿಸಿದಂತಹ ನಿಮ್ಮಲ್ಲಿ ಸಹಜವಾಗಿಯೇ ಅಚಲವಾದ ಆಶಾವಾದ ಮತ್ತು ಧರ್ಮನಿಷ್ಠೆ ಇದೆ. ನೀವು ಕೇವಲ ಕನಸು ಕಾಣುವವರಲ್ಲ, ಆ ಕನಸುಗಳನ್ನ ಬೆನ್ನಟ್ಟಿ ಗೆಲ್ಲುವಂತಹ ಸಾಹಸಿಗಳು. ನಿಮ್ಮ ಬಾಣ ಯಾವತ್ತೂ ಗುರಿಯನ್ನ ತಪ್ಪಬಾರದು ಎಂಬುದು ನಿಮ್ಮ ಸಂಕಲ್ಪವಾಗಿರಬೇಕಾಗುತ್ತೆ. ಜೀವನದಲ್ಲಿ ಎದುರಾಗುವ ಸವಾಲುಗಳು ನಿಮ್ಮ ದಾರಿಯನ್ನ ಮುಚ್ಚಲು ಬರುವುದಿಲ್ಲ, ಬದಲಿಗೆ ನಿಮ್ಮಲ್ಲಿರುವ ಅದ್ಭುತ ಶಕ್ತಿಯನ್ನ ಹೊರತರಲು ಬರುತ್ತವೆ. ಕತ್ತಲೆಯು ದಟ್ಟವಾದಷ್ಟು ನಕ್ಷತ್ರಗಳು ಪ್ರಕಾಶಮಾನವಾಗಿ ಹೊಳೆಯುತ್ತವೆ. ಹಾಗೆಯೇ ಕಷ್ಟಗಳು ಹೆಚ್ಚಾದಷ್ಟು ನಿಮ್ಮ ಗೆಲುವಿನ ಮೌಲ್ಯ ಹೆಚ್ಚಾಗ್ತಾ ಹೋಗ್ತದೆ. ಸೋಲಿನ ಭಯವನ್ನ ಮನಸ್ಸಿನಿಂದ ಕಿತ್ತೊಗೆಯಿರಿ. ಗುರುಬಲ ಮತ್ತು ಆತ್ಮವಿಶ್ವಾಸ ನಿಮ್ಮ ಬೆಂಬಲಕ್ಕಿರುವಾಗ ಜಗತ್ತಿನಲ್ಲಿ ನೀವು ಗೆಲ್ಲಲಾರದ ಯುದ್ಧ ಯಾವುದೂ ಇಲ್ಲ. ನಿಮ್ಮ ಜ್ಞಾನವೇ ನಿಮ್ಮ ಶಕ್ತಿ, ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮ ಕವಚವಿದ್ದಂತೆ. ದೃಢವಾಗಿ ಮುನ್ನಡೆಯಿರಿ, ಖಂಡಿತವಾಗಿಯೂ ಜಯ ನಿಮ್ಮದಾಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇಂದು ಕುಟುಂಬದ ಸದಸ್ಯರೊಂದಿಗೆ ಪುಣ್ಯಕ್ಷೇತ್ರ ದರ್ಶನ ಅಥವಾ ಮನೆಯಲ್ಲಿ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಿರಿ. ದಾಂಪತ್ಯ ಜೀವನದಲ್ಲಿ ಮಧುರವಾಗಿರುವಂತದ್ದು, ಪರಸ್ಪರ ಗೌರವ ಹಾಗೂ ಪ್ರೀತಿಯು ಕೂಡ ವೃದ್ಧಿಯಾಗುವಂತದ್ದು. ಇನ್ನು ಮನೆಯಲ್ಲಿ ನೆಮ್ಮದಿ ಮತ್ತು ಪರಸ್ಪರ ಸಹಕಾರ ಕೂಡ ಹೆಚ್ಚಾಗುವಂತದ್ದು. ಇನ್ನ ಶುಭ ಕಾರ್ಯಗಳು ನಡೆಯುವಂಥದ್ದು, ಧಾರ್ಮಿಕ ಕಾರ್ಯಕ್ರಮಗಳು ಅಥವಾ ವಿದ್ಯಾಭ್ಯಾಸಕ್ಕೆ ಹಣ ವ್ಯಯವಾಗುವ ಸಾಧ್ಯತೆಯು ಕೂಡ ದಟ್ಟವಾಗಿದೆ. ಭೂಮಿ, ಆಸ್ತಿ ಅಥವಾ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲು ಯೋಚಿಸಿದ್ದರೆ ಅನುಭವಿಗಳ ಸಲಹೆಯನ್ನ ಪಡೆದು ಮುನ್ನಡೆಯಬೇಕಾಗುತ್ತೆ. ಇನ್ನು ಹಣಕಾಸಿನ ಸ್ಥಿತಿ ಬಲಿಷ್ಠವಾಗಿರುತ್ತದೆ. ಹೊಸ ಹೂಡಿಕೆ ಅಥವಾ ವ್ಯವಹಾರಗಳಿಂದ ನಿರೀಕ್ಷಿತ ಆದಾಯ ಬರಲಿದೆ. ಇನ್ನು ಹೊಸ ಜವಾಬ್ದಾರಿಗಳು ಬಂದಾಗ ಆತುರ ಪಡದೆ ವ್ಯವಸ್ಥಿತವಾಗಿ ಯೋಚಿಸಿ ಮುನ್ನಡೆಯಬೇಕಾಗುತ್ತೆ. ಬೋಧನೆ, ಮಾರ್ಗದರ್ಶನ, ಬ್ಯಾಂಕಿಂಗ್ ಅಥವಾ ಕಾನೂನು ಕ್ಷೇತ್ರದಲ್ಲಿ ಇರುವವರಿಗೆ ಇಂದು ಮಹತ್ವದ ಯಶಸ್ಸು ಕೂಡ ದೊರೆಯಲಿದೆ. ಉದ್ಯೋಗದಲ್ಲಿ ನಿಮ್ಮ ಜ್ಞಾನ, ಬುದ್ಧಿವಂತಿಕೆ ಮತ್ತು ಕಾರ್ಯಕ್ಷಮತೆಗೆ ಹಿರಿಯ ಅಧಿಕಾರಿಗಳಿಂದ ಶ್ಲಾಘನೆಯೂ ಕೂಡ ಸಿಗುವಂತದ್ದು. ಇನ್ನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಉಲ್ಲಾಸದಿಂದ ಇರುವಿರಿ. ಲಿವರ್, ಅಜೀರ್ಣ ಅಥವಾ ತೊಡೆ ಕಾಲು ನೋವಿನಂತಹ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು. ಜಿಡ್ಡಿನ ಮತ್ತು ಅತಿಯಾದ ಸಿಹಿ ಪದಾರ್ಥಗಳನ್ನ ಕಡಿಮೆ ಮಾಡಿ ಸಾತ್ವಿಕ ಆಹಾರ ಹಾಗೂ ನಿತ್ಯ ನಡಿಗೆಯನ್ನ ರೂಢಿಸಿಕೊಳ್ಳಬೇಕಾಗುತ್ತೆ. ಇಂದು ಬೆಳಗ್ಗೆ ಸ್ನಾನದ ನಂತರ ಹಳದಿ ಬಣ್ಣದ ವಸ್ತ್ರವನ್ನ ಧರಿಸಿ ಓಂ ಬೃಹಸ್ಪತಿಯೇ ನಮಃ ಅಥವಾ ಓಂ ಗುರುವೇ ನಮಃ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ. ಇನ್ನು ಹಳದಿ ಬಣ್ಣದ ಹೂವು, ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಅರಿಶಿನವನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು ಅಥವಾ ಬೆಲ್ಲದೊಂದಿಗೆ ನೆನೆಸಿದ ಕಡಲೆ ಬೇಳೆಯನ್ನ ನೀಡಬೇಕಾಗುತ್ತೆ. ಇನ್ನು ವಿಷ್ಣು ಸಹಸ್ರನಾಮ ಪಠಿಸುವುದು ಅಥವಾ ಶ್ರೀ ಹರಿಯ ದೇವಸ್ಥಾನಕ್ಕೆ ತುಳಸಿ ಮಾಲೆ ಸಮರ್ಪಿಸುವುದರಿಂದ ಗುರುಗ್ರಹದ ಶುಭ ಫಲಗಳು ಹೆಚ್ಚಾಗುವಂತದ್ದು. ಇನ್ನು ಹಣೆ ಅಥವಾ ಕಂಠಕ್ಕೆ ಪ್ರತಿದಿನ ಶ್ರೀಗಂಧ ಅಥವಾ ಕೇಸರಿಯ ತಿಲಕವನ್ನ ಇಟ್ಟುಕೊಳ್ಳುವುದರಿಂದ ಮನಸ್ಸಿನಲ್ಲಿ ಶಾಂತಿ ಮತ್ತು ಸಕಾರಾತ್ಮಕ ಶಕ್ತಿ ನೆಲೆಸುವಂತದ್ದು.
ಮಕರ ರಾಶಿ. ಮಕರ ರಾಶಿಯವರ ಪರ್ವತದ ಶಿಖರವನ್ನ ಏರಲು ನಿಧಾನವಾಗಿ ಹೆಜ್ಜೆ ಇಟ್ಟರೂ ಪರವಾಗಿಲ್ಲ, ಆದರೆ ಹೆಜ್ಜೆ ಇಡುವುದನ್ನ ನಿಲ್ಲಿಸಬಾರದು. ಜೀವನದಲ್ಲಿ ಎದುರಾಗುವ ವಿಳಂಬಗಳು ಸೋಲುಗಳಲ್ಲ, ಅವು ನಿಮ್ಮ ಯಶಸ್ಸನ್ನ ಇನ್ನಷ್ಟು ಗಟ್ಟಿಗೊಳಿಸಲು ಸಿಗುವಂತಹ ಸಮಯವಾಗಿದೆ. ಕಷ್ಟಗಳು ಬಂದಾಗ ಧೃತಿಗೆಡಬೇಡಿ, ಏಕೆಂದರೆ ಬಂಡೆಯನ್ನ ಕೊರೆದ ಮೇಲೆಯೇ ಸುಂದರವಾದ ಶಿಲ್ಪ ಮೂಡುವುದು. ನಿಮ್ಮ ಗುರಿಯ ಮೇಲೆ ದೂರದೃಷ್ಟಿ ಇರಬೇಕಾಗುತ್ತೆ. ನಿಮ್ಮ ಪ್ರಾಮಾಣಿಕತೆಯೇ ನಿಮ್ಮನ್ನ ಗೆಲುವಿನ ದಾರಿಯಲ್ಲಿ ಮುನ್ನಡೆಸುತ್ತದೆ. ನಿಧಾನವಾಗಿ ಸಾಗಿದರೂ ಜಯ ನಿಮ್ಮದೇ ಆಗಿರುತ್ತದೆ. ನಿಮ್ಮ ಕರ್ತವ್ಯವನ್ನ ನಿಷ್ಠೆಯಿಂದ ಮಾಡಿ. ಜಗತ್ತು ನಿಮ್ಮ ಯಶಸ್ಸನ್ನ ಕೊಂಡಾಡುವ ದಿನ ಹತ್ತಿರದಲ್ಲಿರುವಂತದ್ದು. ಮಕರ ರಾಶಿಯವರಾದ ನಿಮ್ಮ ಅತಿ ದೊಡ್ಡ ಶಕ್ತಿಯೇ ತಾಳ್ಮೆ, ದೃಢತೆ ಮತ್ತು ಕಠಿಣವಾದಂತಹ ಪರಿಶ್ರಮ. ಜಗತ್ತು ಕ್ಷಣಾರ್ಧದ ಯಶಸ್ಸನ್ನ ಹುಡುಕಬಹುದು, ಆದರೆ ನೀವು ಭದ್ರವಾದ ಬುನಾದಿಯ ಮೇಲೆ ಅರಮನೆ ಕಟ್ಟುವ ಸಾಮರ್ಥ್ಯವನ್ನ ಉಳ್ಳವರು. ಶನಿ ದೇವರ ಪ್ರಭಾವವಿರುವ ನೀವು ಶ್ರಮಕ್ಕೆ ಎಂದಿಗೂ ಕೂಡ ಹಿಂಜರುವುದಿಲ್ಲ. ಇಂದು ಹಿರಿಯರ ಮಾರ್ಗದರ್ಶನ ಮುಖ್ಯವಾಗಿ ನಿಮಗೆ ಬೇಕಾಗ್ತದೆ. ಮನೆಯ ಹಿರಿಯರ ಸಲಹೆಗಳು ನಿಮ್ಮ ವೈಯಕ್ತಿಕ ನಿರ್ಧಾರಗಳಿಗೆ ದಾರಿದೀಪವಾಗುವಂತದ್ದು. ಸಂಗಾತಿಯೊಂದಿಗೆ ಪರಸ್ಪರ ನಂಬಿಕೆ ಮತ್ತು ಗೌರವ ಹೆಚ್ಚಾಗುವಂತದ್ದು. ಇನ್ನು ಪರಸ್ಪರ ಭಾವನೆಗಳಿಗೆ ಬೆಲೆಯನ್ನ ಕೊಡಬೇಕಾಗುತ್ತೆ. ಇನ್ನು ಮನೆಯಲ್ಲಿ ಶಾಂತಿಯುತ ವಾತಾವರಣ ನೆಲೆಸಿರುವಂತದ್ದು. ಕುಟುಂಬದ ಜವಾಬ್ದಾರಿಗಳನ್ನ ಯಶಸ್ವಿಯಾಗಿ ನಿಭಾಯಿಸುವಂತದ್ದು. ಇನ್ನ ಅಗತ್ಯಗಳಿಗಾಗಿ ಹಣವ್ಯಯವಾಗುವಂತದ್ದು, ಅಂದ್ರೆ ದಿನ ಬಳಕೆ ಮತ್ತು ಕುಟುಂಬದ ಅಗತ್ಯಗಳಿಗಾಗಿ. ಇನ್ನು ಅನಗತ್ಯ ಖರ್ಚುಗಳಿಗೆ ಕಡಿವಾಣವನ್ನ ಹಾಕುವುದು ಕೂಡ ತುಂಬಾ ಮುಖ್ಯವಾಗ್ತದೆ. ಇನ್ನ ಸ್ಥಿರಾಸ್ತಿ, ಜಮೀನು ಅಥವಾ ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಹಣ ಹೂಡಿಕೆ ಮಾಡಲು ಅನುಕೂಲಕರವಾದಂತಹ ದಿನ. ಆರ್ಥಿಕ ಸ್ಥಿತಿ ಭದ್ರವಾಗಿರುತ್ತದೆ. ವ್ಯಾಪಾರ ಮತ್ತು ವೃತ್ತಿಯಲ್ಲಿ ನಿರೀಕ್ಷಿತ ಆದಾಯ ಕೂಡ ಹರಿದು ಬರುವಂತದ್ದು. ಇನ್ನ ಜವಾಬ್ದಾರಿಗಳು ಕೂಡ ಹೆಚ್ಚಾಗಬಹುದು. ಸಹೋದ್ಯೋಗಿಗಳೊಂದಿಗೆ ವಿನಮ್ರವಾಗಿ ಮಾತನಾಡಿ. ಅನಗತ್ಯ ವಾದ ವಿವಾದಗಳಿಂದ ದೂರವಿರಬೇಕಾಗುತ್ತೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ಸಮರ್ಪಣಾ ಮನೋಭಾವ ಮತ್ತು ಶಿಸ್ತಿಗೆ ಮೇಲಾಧಿಕಾರಿಗಳಿಂದ ಪ್ರಶಂಸೆಯೂ ಕೂಡ ಸಿಗುವಂತದ್ದು. ಹೊಸ ಪ್ರಾಜೆಕ್ಟ್ ಗಳನ್ನ ಪ್ರಾರಂಭಿಸಲು ಅಥವಾ ವೃತ್ತಿ ಜೀವನದ ದೀರ್ಘಾವಧಿ ಯೋಜನೆಗಳನ್ನ ರೂಪಿಸಲು ಇದು ಉತ್ತಮವಾಗಿರುವಂತಹ ದಿನ. ಇನ್ನು ವಿಶೇಷವಾಗಿ ಶಕ್ತಿಯ ಮಟ್ಟ ಉತ್ತಮವಾಗಿರುತ್ತದೆ ನಿಮ್ದು. ಕೀಲು ನೋವು, ಮೊಣಕಾಲು ನೋವು ಅಥವಾ ಬೆನ್ನು ನೋವಿನಂತಹ ಸಣ್ಣ ಪುಟ್ಟ ತೊಂದರೆಗಳು ಕಾಣಿಸಿಕೊಳ್ಳಬಹುದು. ಲಘು ವ್ಯಾಯಾಮ, ಯೋಗಾಸನ ಮತ್ತು ಕ್ಯಾಲ್ಸಿಯಂ ಯುಕ್ತ ಸಮತೋಲಿತ ಆಹಾರವನ್ನ ಸೇವಿಸುವುದು ಬಹಳ ಮುಖ್ಯವಾಗ್ತದೆ ಇಂದಿನ ದಿವಸ. ಇನ್ನ ಸಂಜೆಯ ಸಮಯದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಅಥವಾ ಓಂ ಪ್ರಾಂ ಪ್ರೀಂ ಪ್ರಾಂ ಸಂ ಶನೇಶ್ವರಾಯ ನಮಃ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನು ಶನಿವಾರ ಅಥವಾ ಶುಕ್ರವಾರ ಸಂಜೆ ಅರಳಿ ಮರದ ಕೆಳಗೆ ಅಥವಾ ನವಗ್ರಹ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಬೇಕಾಗುತ್ತೆ. ಇನ್ನ ಕಪ್ಪು ಎಳ್ಳು, ಉದ್ದಿನ ಬೇಳೆ, ಕಪ್ಪು ಬಟ್ಟೆ ಅಥವಾ ಕಬ್ಬಿಣದ ವಸ್ತುಗಳನ್ನ ನಿರ್ಗತಿಕರಿಗೆ ದಾನವಾಗಿ ಮಾಡಿ. ಇನ್ನ ಪ್ರತಿದಿನ ಬೆಳಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲಿಸ ಪಠಿಸುವುದರಿಂದ ಶನಿ ದೋಷಗಳು ನಿವಾರಣೆಯಾಗಿ ಧೈರ್ಯ ಹೆಚ್ಚಾಗ್ತದೆ. ಇನ್ನ ಕಾಗೆಗಳಿಗೆ ಅನ್ನ ಹಾಕುವುದು ಅಥವಾ ಕಪ್ಪು ನಾಯಿಗೆ ಆಹಾರವನ್ನ ನೀಡುವುದರಿಂದ ಗ್ರಹ ಬಲ ವೃದ್ಧಿಯಾಗಿ ಕಾರ್ಯಸಿದ್ಧಿ ಉಂಟಾಗುವಂತದ್ದು. ಕುಂಭರಾಶಿ. ಕುಂಭರಾಶಿಯವರ ದಡ ಮುಟ್ಟಲು ಅಲೆಗಳ ಜೊತೆ ಈಜದರೆ ಸಾಲದು. ಕೆಲವೊಮ್ಮೆ ಎದುರಾಗುವ ಬಿರುಗಾಳಿಯನ್ನೇ ಶಕ್ತಿಯನ್ನಾಗಿ ಮಾಡಿಕೊಳ್ಳಬೇಕಾಗುತ್ತದೆ. ಶನಿ ದೇವನ ಪ್ರಭಾವವಿರುವ ನಿಮಗೆ ಆರಂಭದಲ್ಲಿ ಫಲ ನಿಧಾನವಾಗಿ ಸಿಗಬಹುದು, ಆದರೆ ಸಿಗುವ ಯಶಸ್ಸು ಶಾಶ್ವತ ಮತ್ತು ಭದ್ರವಾಗಿರುತ್ತದೆ. ಸೋಲುಗಳಿಗೆ ಎಂದಿಗೂ ಧೃತಿಗೆಡಬೇಡಿ. ನಿರಂತರ ಪ್ರಯತ್ನ, ಶಿಸ್ತು ಮತ್ತು ನಿಮ್ಮ ಮೇಲಿನ ಅಚಲವಾದ ಆತ್ಮವಿಶ್ವಾಸವೇ ನಿಮ್ಮ ನಿಜವಾದಂತಹ ಬಲವಾಗಿರುವಂತದ್ದು. ನಿಮ್ಮ ಗುರಿ ದೊಡ್ಡದಾಗಿರಲಿ, ನಿಮ್ಮ ಹೆಜ್ಜೆಗಳು ದೃಢವಾಗಿರಲಿ. ಯಾರೋ ನಿಮ್ಮನ್ನ ಗುರುತಿಸದಿದ್ದರೂ ನಿಮ್ಮ ಕಾಯಕವನ್ನ ಪ್ರಾಮಾಣಿಕವಾಗಿ ಮುಂದುವರಿಸಬೇಕಾಗತ್ತೆ. ಕಾಲ ನಿಮ್ಮ ಶ್ರಮಕ್ಕೆ ಖಂಡಿತವಾಗಿಯೂ ಗೌರವದ ಕಿರೀಟವನ್ನ ತೊಡಿಸುತ್ತದೆ. ಎದ್ದು ನಿಲ್ಲಿ, ಧೈರ್ಯವಾಗಿ ಸಾಗಿ. ಯಶಸ್ಸು ನಿಮ್ಮ ಹೆಜ್ಜೆಯನ್ನ ಹಿಂಬಾಲಿಸುವಂತದ್ದಾಗ್ತದೆ. ಇನ್ನ ಕುಂಭರಾಶಿಯವರಾದ ನಿಮ್ಮಲ್ಲಿ ಅಗಾಧವಾದ ಬುದ್ಧಿಶಕ್ತಿ, ಮಾನವೀಯತೆ ಮತ್ತು ಆಳವಾದ ದೂರದೃಷ್ಟಿ ಇದೆ. ಸಮಾಜದ ಬಗ್ಗೆ ವಿಶಾಲ ಚಿಂತನೆಯನ್ನ ಹೊಂದಿರುವಂತಹ ನೀವು ಎಂದಿಗೂ ಸಾಮಾನ್ಯರಲ್ಲ. ಜೀವನದಲ್ಲಿ ಎದುರಾಗುವ ಕಷ್ಟ ನಷ್ಟಗಳು ನಿಮ್ಮನ್ನ ಕುಗ್ಗಿಸಲು ಬಂದಿಲ್ಲ, ಬದಲಾಗಿ ನಿಮ್ಮಲ್ಲಿರುವ ಅದ್ಭುತವಾದಂತಹ ಸಹಿಷ್ಣುತೆ ಮತ್ತು ಶಕ್ತಿಯನ್ನ ಜಗತ್ತಿಗೆ ಪರಿಚಯಿಸಲು ಬಂದಿರುವಂತದ್ದು. ಇದು ಆರ್ಥಿಕ ಸ್ಥಿತಿಯು ಸಾಮಾನ್ಯವಾಗಿರುತ್ತದೆ. ದಿನನಿತ್ಯದ ಆದಾಯದಲ್ಲಿ ಸ್ಥಿರತೆಯನ್ನ ನೀವು ಕಂಡುಕೊಳ್ತೀರಾ. ಮನೆ ಅಥವಾ ವಾಹನದ ರಿಪೇರಿಗಾಗಿ ಸಣ್ಣ ಪುಟ್ಟ ಅನಿರೀಕ್ಷಿತ ಖರ್ಚುಗಳು ಎದುರಾಗಬಹುದು. ಮುಂಚಿತವಾಗಿಯೇ ಬಜೆಟ್ ಅನ್ನ ರೂಪಿಸಿಕೊಳ್ಳಿ. ಷೇರು ಮಾರುಕಟ್ಟೆ ಅಥವಾ ತ್ವರಿತ ಲಾಭದ ಯೋಜನೆಗಳಲ್ಲಿ ಆತುರಪಟ್ಟು
ದೊಡ್ಡ ಮೊತ್ತದ ಹೂಡಿಕೆ ಮಾಡುವುದನ್ನ ತಪ್ಪಿಸಬೇಕಾಗುತ್ತೆ. ಇನ್ನ ಮೇಲಾಧಿಕಾರಿಗಳೊಂದಿಗೆ ವಾದ ವಿವಾದಗಳನ್ನ ತಪ್ಪಿಸಿ ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಸಹಕಾರವನ್ನ ಕಾಪಾಡಿಕೊಳ್ಳಬೇಕಾಗುತ್ತೆ. ಶನಿದೇವನ ಪ್ರಭಾವದಿಂದ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಫಲ ಸಿಗಲಿದೆ. ಯಾವುದೇ ಶಾರ್ಟ್ ಕಟ್ ಹುಡುಕದೆ ನಿಯಮಬದ್ಧವಾಗಿ ಕೆಲಸವನ್ನ ಮಾಡಬೇಕಾಗುತ್ತೆ. ಇನ್ನ ಐಟಿ, ತಂತ್ರಜ್ಞಾನ, ಸಂಶೋಧನೆ ಮತ್ತು ಸಾಮಾಜಿಕ ಕ್ಷೇತ್ರಗಳಲ್ಲಿ ಕೆಲಸವನ್ನ ಮಾಡುವವರಿಗೆ ಹೊಸ ಅವಕಾಶಗಳು ಸಿಗಲಿವೆ. ನಿಮ್ಮ ವಿಭಿನ್ನ ಆಲೋಚನೆಗಳಿಗೆ ಕಚೇರಿಯಲ್ಲಿ ಮೆಚ್ಚುಗೆಯೂ ಕೂಡ ದೊರೆಯುವಂತದ್ದು. ಇನ್ನ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣವನ್ನ ನೋಡುತ್ತೀರ. ಹಳೆಯ ಭಿನ್ನಾಭಿಪ್ರಾಯಗಳನ್ನ ಬಗೆಹರಿಸಿಕೊಳ್ಳಲು ಇದು ಸೂಕ್ತವಾಗಿರುವಂತಹ ಸಮಯ. ಸಂಗಾತಿಯೊಂದಿಗೆ ಪರಸ್ಪರ ನಂಬಿಕೆ ಮತ್ತು ಪ್ರೀತಿ ಹೆಚ್ಚಾಗ್ತದೆ. ಅವರ ಭಾವನೆಗಳಿಗೆ ಬೆಲೆಯನ್ನ ಕೊಡುವುದು ಸಂಬಂಧವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತದೆ. ಆಪ್ತ ಸ್ನೇಹಿತರಿಂದ ಉತ್ತಮ ಮಾರ್ಗದರ್ಶನ ಮತ್ತು ಸಹಾಯವು ಕೂಡ ದೊರೆಯುವಂತದ್ದು. ಒಟ್ಟಾರೆಯಾಗಿ ಆರೋಗ್ಯ ತೃಪ್ತಿಕರವಾಗಿರುತ್ತದೆ. ಕಾಲು ನೋವು, ಕೀಲು ನೋವು ಅಥವಾ ಅತಿಯಾದ ಆಲೋಚನೆಯಿಂದ ನಿದ್ರಾಹೀನತೆ ಕಾಣಿಸಿಕೊಳ್ಳಬಹುದು. ಪ್ರತಿದಿನ ಲಘು ವ್ಯಾಯಾಮ, ಧ್ಯಾನ ಹಾಗೂ ಪೌಷ್ಟಿಕ ಆಹಾರ ಸೇವನೆ ಮಾಡುವುದರಿಂದ ಮನಸ್ಸು ಮತ್ತು ದೇಹ ಎರಡೂ ಕೂಡ ಶಾಂತವಾಗಿರುತ್ತವೆ. ಇಂದು ಬೆಳಗ್ಗೆ ಅಥವಾ ಸಂಜೆ ಹನುಮಾನ್ ಚಾಲೀಸವನ್ನ ಪಠಿಸಿ ಅಥವಾ ಓಂ ಶಂ ಶನೀಶ್ವರಾಯ ನಮಃ ಎಂಬ ಮಂತ್ರವನ್ನ 108 ಬಾರಿ ಜಪಿಸಬೇಕಾಗುತ್ತೆ. ಇನ್ನ ಸಂಜೆ ಅರಳಿ ಮರದ ಕೆಳಗೆ ಅಥವಾ ಹನುಮಂತನ ದೇವಸ್ಥಾನದಲ್ಲಿ ಎಳ್ಳೆಣ್ಣೆಯ ದೀಪವನ್ನ ಹಚ್ಚಬೇಕಾಗುತ್ತೆ. ಕಪ್ಪು ಎಳ್ಳು, ಕಪ್ಪು ಬಟ್ಟೆ ಅಥವಾ ಉದ್ದಿನ ಕಾಳನ್ನ ಅಗತ್ಯವಿರುವ ನಿರ್ಗತಿಕರಿಗೆ ಅಥವಾ ಬಡವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಕಾಗೆಗಳಿಗೆ ಅನ್ನ ನೀಡುವುದು ಅಥವಾ ಬೀದಿ ನಾಯಿಗಳಿಗೆ ರೊಟ್ಟಿಯನ್ನ ನೀಡುವುದರಿಂದ ಶನಿ ಗ್ರಹದ ದೋಷಗಳು ಕೂಡ ಶಮನವಾಗ್ತವೆ. ಮೀನರಾಶಿಯವರ ಹರಿಯುವ ನೀರನ್ನ ಯಾರೂ ತಡೆಯಲು ಸಾಧ್ಯವಿಲ್ಲ. ಅದು ಕಲ್ಲು ಬಂಡೆಗಳನ್ನ ಕೊರೆದು ತನ್ನ ದಾರಿಯನ್ನ ತಾನೇ ಸೃಷ್ಟಿಸಿಕೊಳ್ಳುತ್ತದೆ. ನೀವು ಕೂಡ ಹಾಗೆ. ಎದುರಾಗುವ ಯಾವುದೇ ಅಡೆತಡೆಗಳಿಗೆ ಹೆದರದೆ ನಿಮ್ಮ ಗುರಿಯತ್ತ ಮುನ್ನಡೆಯಿರಿ. ಹಿಂದಿನ ಕಹಿ ನೆನಪುಗಳನ್ನ ಮರೆತು ಇಂದಿನ ಕ್ಷಣದಲ್ಲಿ ನಂಬಿಕೆಯನ್ನ ಇಡಬೇಕಾಗುತ್ತೆ. ನಿಮ್ಮ ಕನಸುಗಳು ನನಸಾಗುವ ಕಾಲ ಹತ್ತಿರದಲ್ಲಿದೆ. ನಿಮ್ಮ ಮೇಲಿನ ಅಚಲವಾದ ಆತ್ಮವಿಶ್ವಾಸ ಮತ್ತು ದೈವ ಕೃಪೆ ನಿಮ್ಮನ್ನ ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತದೆ. ಶ್ರದ್ಧೆಯಿಂದ ಶ್ರಮಿಸಿ. ನಿಮ್ಮ ಅದ್ಭುತ ಭವಿಷ್ಯವನ್ನ ನೀವೇ ರೂಪಿಸಿಕೊಳ್ಳುವ ಹಾಗೆ ಆಗುವಂತದ್ದು. ಸಮುದ್ರದ ಆಳದಲ್ಲಿ ಮುತ್ತುಗಳು ಅಡಗಿರುವಂತೆ ನಿಮ್ಮ ಮನಸ್ಸಿನ ಆಳದಲ್ಲಿ ಅಗಾಧವಾದಂತಹ ಶಕ್ತಿ ಅಡಗಿದೆ. ಮೀನರಾಶಿಯಲ್ಲಿ ಜನಿಸಿದಂತಹ ನೀವು ಅಪಾರವಾದಂತಹ ಕರುಣೆ, ಸೃಜನಶೀಲತೆ ಮತ್ತು ದೈವಿಕ ಬುದ್ಧಿವಂತಿಕೆಯನ್ನ ಹೊಂದಿದವರು. ನಿಮ್ಮ ಸೂಕ್ಷ್ಮ ಮನಸ್ಸು ನಿಮ್ಮ ದೌರ್ಬಲ್ಯವಲ್ಲ, ಅದು ಇತರರನ್ನ ಅರ್ಥ ಮಾಡಿಕೊಳ್ಳುವ ನಿಮ್ಮ ಅತ್ಯುನ್ನತವಾದಂತಹ ಶಕ್ತಿ. ಜೀವನದ ಪ್ರತಿಯೊಂದು ಸವಾಲನ್ನ ನೀರಿನಂತೆ ಸುಲಭವಾಗಿ ದಾಟಿ ಮುನ್ನಡೆಯುವ ಜಾಣ್ಮೆ ನಿಮ್ಮಲ್ಲಿ ಮಾತ್ರ ಇರುವಂತದ್ದು. ಇಂದು ಕುಟುಂಬದ ಸದಸ್ಯರ ನಡುವೆ ಪ್ರೀತಿ, ಬಾಂಧವ್ಯ ಮತ್ತು ಸಾಮರಸ್ಯ ಹೆಚ್ಚಾಗ್ತದೆ. ಮಕ್ಕಳ ವಿದ್ಯಾಭ್ಯಾಸ ಅಥವಾ ವೃತ್ತಿಗೆ ಸಂಬಂಧಿಸಿದಂತೆ ಸಂತೋಷದ ಸುದ್ದಿಯನ್ನ ಕೇಳುವಿರಿ. ಕುಟುಂಬ ಸಮೇತರಾಗಿ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವ ಅಥವಾ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವ ಯೋಗವು ಕೂಡ ಇರುವಂತದ್ದು. ಇನ್ನ ದೀರ್ಘಾವಧಿ ಉಳಿತಾಯ ಯೋಜನೆಗಳಲ್ಲಿ ಹಣವನ್ನ ತೊಡಗಿಸಲು ಇಂದು ಅನುಕೂಲಕರವಾದಂತಹ ದಿನ. ದಾನ ಧರ್ಮ ಅಥವಾ ಮನೆಯ ಶುಭ ಕಾರ್ಯಗಳಿಗಾಗಿ ಹಣ ಖರ್ಚಾಗುವ ಸಾಧ್ಯತೆ ಇದೆ. ಇದು ಮನಸ್ಸಿಗೆ ನೆಮ್ಮದಿಯನ್ನ ನೀಡುತ್ತದೆ. ಹಣಕಾಸಿನ ಪರಿಸ್ಥಿತಿ ತೃಪ್ತಿಕರವಾಗಿರುತ್ತದೆ. ಹಳೆಯ ಹೂಡಿಕೆಗಳು ಅಥವಾ ವ್ಯವಹಾರಗಳಿಂದ ನಿರೀಕ್ಷಿತ ಲಾಭವು ಕೂಡ ದೊರೆಯುವಂತದ್ದನ್ನ ಕಾಣ್ತೀರಾ. ಇನ್ನ ಮಾನಸಿಕವಾಗಿ ಶಾಂತಿ ಮತ್ತು ದೈಹಿಕವಾಗಿ ಉಲ್ಲಾಸವಿರುತ್ತದೆ. ನಿಮಗೆ ಪಾದಗಳ ನೋವು, ನೀರಿನಿಂದ ಹರಡುವ ಸೋಂಕು ಅಥವಾ ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಸಣ್ಣ ಅಸ್ವಸ್ಥತೆಗಳು ಕೂಡ ಎದುರಾಗಬಹುದು. ಸಮತೋಲಿತ ಸಾತ್ವಿಕ ಆಹಾರವನ್ನ ಸೇವನೆಯನ್ನ ಮಾಡಿ. ಸಾಕಷ್ಟು ನೀರನ್ನ ಕುಡಿಯುವುದು ಮತ್ತು ನಿಯಮಿತ ಧ್ಯಾನ ಆರೋಗ್ಯವನ್ನ ಸುಸ್ಥಿತಿಯಲ್ಲಿ ಇಡುವಂತದ್ದಾಗ್ತದೆ. ಇಂದು ಕಚೇರಿಯಲ್ಲಿ ಉನ್ನತ ಅಧಿಕಾರಿಗಳು ನಿಮ್ಮ ಮೇಲೆ ಭರವಸೆಯನ್ನ ಇಟ್ಟು ಹೊಸ ಜವಾಬ್ದಾರಿಗಳನ್ನ ವಹಿಸಬಹುದು. ಅತಿಯಾದ ಭಾವನಾತ್ಮಕತೆಯಿಂದ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಡಿ. ವೃತ್ತಿಪರತೆಗೆ ಮೊದಲ ಆದ್ಯತೆಯನ್ನ ನೀಡಿ. ನಿಮ್ಮ ಬುದ್ಧಿವಂತಿಕೆ ಹಾಗೂ ಅನುಭವದಿಂದ ಕಷ್ಟಕರವಾದ ಕೆಲಸಗಳನ್ನ ಸುಲಭವಾಗಿ ಪೂರ್ಣಗೊಳಿಸುವಿರಿ. ಶಿಕ್ಷಣ, ಮಾರ್ಗದರ್ಶನ ಮತ್ತು ಸೃಜನಶೀಲ ಕ್ಷೇತ್ರದಲ್ಲಿ ಇರುವಂತವರಿಗೆ ವಿಶೇಷ ಪ್ರಗತಿಯು ಕೂಡ ಸಿಗುವಂತದ್ದನ್ನ ಕಾಣುವಂತದ್ದಾಗ್ತದೆ. ಇಂದು ಹಳದಿ ಹೂವು, ಕಡಲೆಬೇಳೆ, ಬಾಳೆಹಣ್ಣು ಅಥವಾ ಅರಿಶಿನವನ್ನ ದೇವಸ್ಥಾನಕ್ಕೆ ಅಥವಾ ಅಗತ್ಯವಿರುವವರಿಗೆ ದಾನವಾಗಿ ಮಾಡಬೇಕಾಗುತ್ತೆ. ಇನ್ನು ಹಸುವಿಗೆ ಹಸಿರು ಹುಲ್ಲು, ಬಾಳೆಹಣ್ಣು ಅಥವಾ ಬೆಲ್ಲ ಬೆರೆಸಿದಂತಹ ಹಿಟ್ಟನ್ನ ನೀಡುವುದರಿಂದ ಗುರುಗ್ರಹದ ಬಲ ಹೆಚ್ಚಾಗುವಂತದ್ದು. ಇನ್ನು ಓಂ ಬೃಂ ಬೃಹಸ್ಪತಿ ನಮಃ ಎಂಬ ಮಂತ್ರವನ್ನ ಪಠಿಸಿ ಜ್ಞಾನ ಮತ್ತು ಕಾರ್ಯಸಿದ್ಧಿಯನ್ನ ಪ್ರಾರ್ಥನೆಯನ್ನ ಮಾಡಬೇಕಾಗುತ್ತೆ. ಇನ್ನ ಬೆಳಗ್ಗೆ ಹಳದಿ ಬಣ್ಣದ ವಸ್ತ್ರವನ್ನ ಧರಿಸಿ ಶ್ರೀ ಮಹಾವಿಷ್ಣು ಅಥವಾ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ತುಳಸಿ ಅರ್ಪಿಸಿ ಓಂ ನಮೋ ಭಗವತೆ ವಾಸುದೇವಾಯ ಎಂಬ ಮಂತ್ರವನ್ನ 108 ಬಾರಿ ಪಠಣೆಯನ್ನ ಮಾಡಬೇಕಾಗುತ್ತೆ ನೀವು.